Vishwam Vande Jagadguru Hari Om. Welcome, my all beautiful souls. Welcome to Rich World. Everything is energy, energy is everything. ಸೊ ಇವತ್ತು ನಾವು ಟ್ಯಾರೋಟ್ ಗೈಡೆನ್ಸ್ನ ನೋಡೋಣ. ಓಕೆ, ಸೊ ನನ್ನ ಹೆಸರು ಅಂಜನಿ. ಇವತ್ತು ನಾವು ನಿಮ್ಮ ಮಾರ್ಚ್ 2026 ಮಾರ್ಚಲ್ಲಿ ನಿಮ್ಮ ಲೈಫಲ್ಲಿ ಯಾವ ಒಂದು ಬದಲಾವಣೆ ಇದೆ ಅಂತ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಎಲ್ಲರೂ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ಸೊ ನೋಡೋಣ ನಿಮಗೆ ಯಾವ ಒಂದು ಮೆಸೇಜ್ ಇದೆ ಅಲ್ವಾ. ಸೊ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಓಕೆ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನೀವು ನೋಡ್ತಾ ಇರೋ ಎಲ್ಲ ಎನರ್ಜಿಗೂ ಕನೆಕ್ಟ್ ಆಗಿರುತ್ತೆ. ಓಕೆ, ಡಿಫ್ರೆಂಟ್ ಟೈಪ್ ಇದಾವೆ ಇಲ್ಲಿ, ಬಟ್ ಎಲ್ಲ ಸ್ಪಿರಿಚುವಲ್ ಸಿಗ್ನಲ್ ಕೊಡುವಂಥದ್ದು. ಓಕೆ, ಸೊ ಇಲ್ಲಿ ಪೆಂಡ್ಯುಲಮ್ ಇದೆ ಅಂಡ್ ಇಲ್ಲಿ ಔಲ್ ಬರ್ಡ್ ಇದೆ ಅಂಡ್ ಬೇಲೀಫ್ ಇದೆ. ಓಕೆನಾ, ಸೊ ಒಂದನ್ನ ಸೆಲೆಕ್ಟ್ ಮಾಡಿ. ನಿಮಗೆ ಇತ್ತೀಚೆಗೆ ನೀವು ಯಾವ ಒಂದು ಓಕೆನಾ ಬರ್ಡ್ಸ್ ಆಗಿರ್ಬೋದು, ಬಟರ್ಫ್ಲೈಸ್ ಆಗಿರ್ಬೋದು, ಅಕ್ಕಿ ಸೌಂಡ್ಸ್ ಆಗಿರ್ಬೋದು, ಓಕೆನಾ, ಅದನ್ನ ನೋಡಿರ್ಬೋದು ಅಲ್ವಾ. ಇದು ನಿಮ್ಮ ಎನರ್ಜೀಸ್. ಓಕೆ, ಸೊ ಇಂತಹ ರೆಮಿಡೀಸ್ ಮಾಡಿರ್ಬೋದು. ನೀವು ನೋಡಿ ನಿಮಗೆ ಯಾವುದು ತುಂಬ ಹತ್ತಿರದ ಹಾಗೆ ಅನಿಸಿದೆ ಈ ದಿನಗಳಲ್ಲಿ 2026 ಅಥವಾ ನಿಮ್ಮ ಲೈಫಲ್ಲಿ, ಅದನ್ನು ನೋಡಿ. ಓಕೆನಾ, ಸೆಲೆಕ್ಟ್ ಮಾಡಿ. ಓಕೆ, ನಿಮ್ಮ ಫೆಬ್ರವರಿ ಮುಗಿದು ಮಾರ್ಚ್ ಪೂರ್ತಿ ನಿಮ್ಮ ಲೈಫ್ನ ಟ್ಯಾರೋಟ್ ಪ್ರೆಡಿಕ್ಷನ್ ಆಗಿರುತ್ತೆ ಇದು. ಓಕೆ, ಎಸ್, ಸೆಲೆಕ್ಟ್ ಮಾಡಿದ್ದೀರಾ ಅಲ್ವಾ. ನಿಮಗೆ ವಿಡಿಯೋ ಇದು ನೋಡಿದ ತಕ್ಷಣ 3 ಸೆಕೆಂಡ್ಸಲ್ಲಿ ಯಾವ ಒಂದು ಇದ್ರ ಮೇಲೆ ಇಂಟ್ರೆಸ್ಟ್ ಆಗಿ ಸೆಲೆಕ್ಟ್ ಮಾಡಬೇಕು ಅನಿಸುತ್ತೋ ಅದೇ ನಿಮ್ಮ ಫಸ್ಟ್ ಸೆಲೆಕ್ಷನ್ ಆಗಿರುತ್ತೆ. 3 ಸೆಕೆಂಡ್ಸ್ ಒಳಗಡೆ ಸ್ಟಾರ್ಟಿಂಗ್. ಓಕೆನಾ, ನಿಮಗೆ ಯಾವುದ್ರ ಮೇಲೆ ತುಂಬ ಟ್ರ್ಯಾಕ್ ಆಗ್ತಿರೋ ಅದು ನಿಮ್ಮ ಒಂದು ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಓಕೆ, ಎಸ್, ಸೊ ನೋಡೋಣ ನಾವು ಏನಂತ ಇದೆ ಇವತ್ತು ರೀಡಿಂಗ್ ನಿಮಗೆ. ಓಕೆ, ಸೊ ಫಸ್ಟ್ ಪೆಂಡ್ಯುಲಮ್. ಓಕೆ, ಸೊ ನೀವು ಪೆಂಡ್ಯುಲಮ್ನ ಕ್ವಶನ್ ಮಾಡೋರು ಆಗಿರ್ತೀರಾ ಅಲ್ವಾ, ಕ್ವಶನ್ ಆ್ಯಂಡ್ ಆನ್ಸರ್ಸ್ ತಿಳ್ಕೊಂಡವರು ಆಗಿರ್ತೀರಾ. ನಿಮಗೆ ಪೆಂಡ್ಯುಲಮ್ ಹೀಲಿಂಗ್ ಕ್ಲಾಸಸ್, ಸ್ಟೋನ್ ಹೀಲಿಂಗ್, ರೇಕಿ ಹೀಲಿಂಗ್, ಹೋಪೋನೋಪೋನೋ, ಮ್ಯಾನಿಫೆಸ್ಟೇಷನ್, ಲಾ ಆಫ್ ಅಟ್ರಾಕ್ಷನ್ ಎಲ್ಲ ತುಂಬ ಇಂಟ್ರೆಸ್ಟ್ ಇರುತ್ತೆ. ಇದರ ಸ್ಟೋನ್ ರಿಲೇಟೆಡ್ ಇಲ್ಲಿ 7 ಚಕ್ರಾಸ್ ಇದ್ದಾವೆ ಇದರಲ್ಲಿ. ಓಕೆನಾ, ಸೊ ನೀವು ಚಕ್ರಾಸ್ ಬಗ್ಗೆ, ಥರ್ಡ್ ಐ ಆಕ್ಟಿವೇಶನ್ ಬಗ್ಗೆ ತುಂಬ ಒಂದು ಇಂಟ್ರೆಸ್ಟ್ ಹೊಂದಿರುವಂತಹ ವ್ಯಕ್ತಿಗಳಾಗಿರ್ತೀರಾ. ನಿಮ್ಮ ಒಂದು ಉದ್ದೇಶ ಏನು ಅಂದರೆ, ನೀವು ಇವಾಗ ಏನಿದ್ದೀರಾ ನೆಗೆಟಿವ್ ಅಲ್ಲಿ, ರಿಲೇಶನ್ಶಿಪ್ ಆಗಿರ್ಬೋದು, ಮನಿ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ವಿಚಾರ, ಹೆಲ್ತ್ ಆಗಿರ್ಬೋದು, ನೀವು ಯಾವುದೋ ಒಂದು ತೊಂದರೆದಲ್ಲಿದ್ದೀರಾ, ತೊಂದರೆ ಬಂದಿದೆ ಮುಗೀತು ಅಂತ ಕುತ್ಕೊಳ್ಳೋ ವ್ಯಕ್ತಿಗಳು ನೀವಲ್ಲ. ನೀವು ಅದರಿಂದ ಹೊರಗಡೆ ಬರಬೇಕು. ಯಾಕಂದ್ರೆ ನಿಮಗೆ ದ ಯೂನಿವರ್ಸಲ್ ಸೀಕ್ರೆಟ್ ಗೊತ್ತಾಗಿದೆ. ಈ ಜನ್ಮದಲ್ಲಿ ನಿಮ್ಮ ಪ್ರಾಬ್ಲಮ್ನ ನೀವು ಹೀಲ್ ಮಾಡ್ಕೊಳ್ತೀರಾ ಅಂತ್ಯ ಆದರೆ ನೆಕ್ಸ್ಟ್ ಜನ್ಮದಲ್ಲೂ ಅದು ಕಂಟಿನ್ಯೂ ಆಗುತ್ತೆ ಅಂತ. ಸೊ ಅದಕ್ಕೆ ನೀವು ಪ್ರತಿಯೊಂದು ಕರ್ಮನ ನೀವು ಇಲ್ಲಿ ಕ್ಲೀನ್ ಮಾಡ್ಕೊಳ್ಳುವಂತಹ ಉದ್ದೇಶದಿಂದ ನೀವು ಓಕೆನಾ ಇದೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆ, ಸೊ ನೋಡೋಣ ಯಾವ ಒಂದು ಕಾರ್ಡ್ ಇದೆ ಅಂತ. ಕಮ್ಯುನಿಕೇಶನ್ ಈಸ್ ಕೀ ಅಂತ ಬಂದಿದೆ. ಓಕೆ, ಸೊ ಇಲ್ಲಿ ನಾನು ಏನು ನೋಡ್ತಿದ್ದೀನಿ ಅಂದರೆ, ನೀವು ತುಂಬ ಚೆನ್ನಾಗಿ ಕಮ್ಯುನಿಕೇಶನ್ ಮಾಡುವಂಥದ್ದು, ಮಾತಾಡುವಂಥದ್ದು, ನಿಮ್ಮ ಭಾವನೆಗಳನ್ನ ಹೇಳೋವಂಥದ್ದು. ಸೊ ನಿಮಗೆ ಇವಾಗ ಒಂದು ಯೂಟ್ಯೂಬ್ ಚಾನಲ್ ಇರ್ಬೋದು, ಇನ್ಸ್ಟಾ ಇರ್ಬೋದು, ಓಕೆನಾ. ಸೊ ನಿಮ್ಮ ಪ್ರೀತಿ ವಿಚಾರ ಆಗಿರ್ಬೋದು, ನಿಮ್ಮ ಜಾಬಲ್ಲಿ ನೀವು ಏನು ಒಂದು ಗೈಡ್ ಮಾಡ್ತೀರಾ ನಿಮ್ಮ ಕೊಲೀಗ್ಸ್ಗೆ. ನಿಮ್ದೊಂದು ಒಂದು ಒಂದು ಟೈಮ್ ಬರುತ್ತೆ, ನೀವು ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಂಥದ್ದು, ಸ್ಟೂಡೆಂಟ್ ಆಗಿರ್ಬೋದು ನೀವು. ಓಕೆನಾ, ಸೊ ಅದರಲ್ಲಿ ನೀವು ತುಂಬ ಚೆನ್ನಾಗಿ ಓಕೆನಾ ಎಲ್ಲರಿಗೂ ಅಟ್ರ್ಯಾಕ್ಟ್ ಆಗೋ ರೀತಿ, ತುಂಬ ಇನ್ಫಾರ್ಮೇಶನ್ ಕೊಡೋ ರೀತಿ, ಯಾರು ಅದನ್ನು ಅಂದಾಜೆ ಮಾಡಿರೋದಿಲ್ಲ ಹಾಗೆ ಅಂದಾಜು ಮಾಡೋ ರೀತಿ. ಸೊ ಇವಾಗ ನೀವು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರೆ, ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಯಾವುದೋ ಒಂದು ನಿಮಗೆ ಇಷ್ಟ ಆಗಿರುವಂತಹ ಒಂದು ಫೀಲ್ಡಲ್ಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆ ಚಾನಲ್ನ ಗ್ರೋ ಮಾಡೋಕ್ಕೆ ಟ್ರೈ ಮಾಡ್ತಿರ್ಬೋದು. ಆಗ ಏನಾಗುತ್ತಂದರೆ, ನೀವು ಯಾವ ರೀತಿ ವರ್ತಿಸ್ತಿದ್ದೀರಾ ವ್ಯಕ್ತಿಗಳ ಜೊತೆ, ನಿಮಗೆ ಬರುವಂತಹ ಕ್ಲೈಂಟ್ಸ್ ಜೊತೆ, ಕಸ್ಟಮರ್ಸ್ ಜೊತೆ, ನಿಮ್ಮ ಪಾರ್ಟ್ನರ್ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ, ನೀವು ವರ್ಕ್ ಮಾಡುವಂತಹ ಪ್ಲೇಸ್ ಅಲ್ಲಿ ಅಂತ ಅಂದ್ಬಿಟ್ಟು. ಸೊ ನೀವು ಯಾವ ರೀತಿ ಮಾತಾಡೋ ರೀತಿ ಇದೆ, ಆ ಫೀಲಿಂಗ್ಸಿಂದ ನಿಮ್ಮ ಸಕ್ಸಸ್ ಕೀ ಅನ್ನೋದು ಸಿಗುತ್ತೆ. ಮಾತು ತುಂಬ ಬೇಗ ಮಾತಾಡ್ಬಿಡ್ಬೋದು ನಾವಿಲ್ಲಿ.
ಅಂದ್ರೆ ನಾಲಿಗೆಗೆ ಮೂಳೆ ಇಲ್ಲ ಅಂತೀವಲ್ವಾ, ಸೊ ಬೇಗ ಏನಂದ್ರೆ ಅದು ಅನ್ಸಿದ್ದು ತಪ್ಪು ಹೇಳ್ಬಿಡ್ಬೋದು. ಓಕೆ, ಅಥವಾ ಅವ್ರ ಮನ್ಸಿಗೆ ನೋವಾಗ್ಬೋದು. ಓಕೆನಾ. ಸೊ ಹಾಗಂತಂದ್ಬಿಟ್ಟು ಎಲ್ಲಾರನ್ನು ಹೊಗಳ್ಕೊಂಡು ಪ್ರೀತಿಯಿಂದ ಇರಿ ಅಂತ ಅಲ್ಲ ಹೇಳ್ತಾ ಇರೋದಿಲ್ಲಿ. ಮಾರ್ಚ್ ಮಂತು ನಿಮ್ಗೆ ಒಂದು ಗುಡ್ ಲಕ್ ಬರ್ಬೇಕು ಅಂದ್ರೆ, ನಿಮ್ಮ ಪ್ರೀತಿ ಉಳಿಬೇಕು, ನಿಮ್ಮ ಜಾಬಲ್ಲಿ ಚೆನ್ನಾಗಿರ್ಬೇಕು, ಅಥವಾ ಯಾವುದು ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ವಿಶ್ ನಿಮ್ದು ಆಗ್ಬೇಕು ಅಂತ, ಅದರಲ್ಲಿ ನಿಮ್ಮ ಮಾತಿನ ನಿರ್ಧಾರದಿಂದ ಅದು ನಿಮ್ದಾಗುವಂತಹ ಚಾನ್ಸಸ್ ಇಲ್ಲಿ ಯೂನಿವರ್ಸ್ ನಿಮ್ಗೆ ಒಂದು ಅವಕಾಶವಾಗಿ ಕೊಟ್ಟಿದೆ. ಸೊ ತುಂಬಾ ಹುಷಾರಾಗಿ ಮಾತಾಡಿ ನೀವು ಮಾರ್ಚ್ ಮಂತಲ್ಲಿ. ಓಕೆ, ಸೊ ಮಾರ್ಚ್ ವಾವ್. ಸೊ ವಾವ್, ಕಿಂಗ್ ಆಫ್ ಕಪ್ಸ್ ಇಲ್ಲಿ ಬಂದಿದೆ ಅಂಡ್ 6 ಆಫ್ ಕಪ್ಸ್ ಬಂದಿದೆ. ಸೊ ತುಂಬಾ ಎಮೋಷನಲ್ ಪರ್ಸನ್ಸ್ ನೀವು. ದ ಎಂಪ್ರೆಸ್ ಕಾರ್ಡ್ ಇಲ್ಲಿ ಬಂದಿದೆ. ಓಕೆ, ವಾವ್. ಸೊ ಓಕೆ, ಸೊ ಇಲ್ಲಿ ನೋಡಿ, ಸೊ ಕಿಂಗ್ ಆಫ್ ಕಪ್ಸ್ ಏನ್ ಹೇಳುತ್ತೆ ಅಂದ್ರೆ, ನಿಮ್ಗೆ ಒಂದು ಹೊಸ ಆಪರ್ಚುನಿಟೀಸ್ ಬರುತ್ತೆ. ಓಕೆನಾ. ಸೊ ನಿಮ್ಗೆ ಒಂದು ಕಪ್ ಬೇಕಾಗಿದೆ, ಇಲ್ಲಿ ಒಂದು ಎಮೋಷನಲ್ ಕಪ್ ಬೇಕಾಗಿದೆ, ಪ್ರಮೋಷನ್ ಬೇಕಾಗಿದೆ, ನಿಮ್ಮ ಕೆರಿಯರ್ ಬಗ್ಗೆ ನೀವು ಇಲ್ಲಿ ದೊಡ್ಡ ಒಂದು ಡಿಸಿಷನ್ ತಗೊಳ್ಳೋ ಚಾನ್ಸಸ್ ಇದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ. ಸೊ ತುಂಬಾ ಸ್ಪಿರಿಚುಯಲಿ ಅವೇಕನ್ ಆಗಿ ನೀವು ಹೀಲ್ ಮಾಡ್ಕೊಂಡು ನಿಮ್ಗೆ ತುಂಬಾ ಚೆನ್ನಾಗಿ ಯೂನಿವರ್ಸಲ್ ಸೀಕ್ರೆಟ್ ಗೊತ್ತಾಗಿದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಆದ್ರಿಂದ ನೀವು ಓಕೆನಾ, ಒಂದು ಗುಡ್ ನ್ಯೂಸ್ ಅಂತೂ ನಿಮ್ಮ ಲೈಫಲ್ಲಿ ಇದೆ. ಓಕೆನಾ, ಅದನ್ನ ನಾವಿಲ್ಲಿ ನೋಡ್ಬೋದು. ಸೊ 6 ಆಫ್ ಕಪ್ಸ್ ಇಲ್ಲಿ ರಿವರ್ಸ್ ಬಂದಿದೆ ಅಂದ್ರೆ, ಇಲ್ಲಿ ಪ್ರೀತಿ ಕೊಡ್ತಿದ್ದಾರೆ ಈ ವ್ಯಕ್ತಿಗೆ. ಅದು ಅವರ ಋಣ. ಇವಾಗ ನೀವೆಷ್ಟು ಪ್ರೀತಿ ಕೊಟ್ಟು ಒಬ್ಬ ವ್ಯಕ್ತಿ, ನಿಮ್ಮ ಮಗ ಆಗಿರ್ಬೋದು, ಒಂದು ಪೆಟ್ ಆಗಿರ್ಬೋದು, ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಆಗಿರ್ಬೋದು, ಎಷ್ಟು ಪ್ರೀತಿಯಿಂದ ನೀವು ಇಷ್ಟು ದಿನ ಒಂದು ತುಂಬಾ ನೀವು ಸಂಪಾದನೆ ಮಾಡಿದೆಲ್ಲ ಕೊಟ್ಬಿಟ್ಟಿರೋದಾಗಿರ್ಬೋದು, ನಿಮ್ಮ ಮನಸ್ಸ ವಾಚ ಕರ್ಮಣ ಪ್ಯೂರ್ ಲವ್ ನೀವು ಒಬ್ಬ ವ್ಯಕ್ತಿಗೆ ಕೊಟ್ಟಿರ್ಬೋದು. ಬಟ್ ನಿಮ್ಗೆ ಅಂತಹ ಪ್ರೀತಿ ರಿಟರ್ನ್ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ನೀವು ಆ ವ್ಯಕ್ತಿಗೆ ಋಣಾನುಬಂಧ ಇತ್ತು. ಆ ವ್ಯಕ್ತಿ ನಿಮ್ಗೆ ಹಳೆ ಜನ್ಮದಲ್ಲೋ ಅಥವಾ ಪಾಸ್ಟ್ ಲೈಫ್ ಯಾವುದೋ ಒಂದರಲ್ಲಿ ನಿಮ್ಗೆ ಋಣ ಇತ್ತು. ಪ್ರೀತಿ ಸಹ ಋಣ ಇರುತ್ತೆ, ವಸ್ತುಗಳು ಮಾತ್ರ ಅಲ್ಲ. ಓಕೆನಾ, ಅದನ್ನ ನೀವು ತೀರ್ಸಿದೀರಾ ಇಷ್ಟು ದಿನ. ಓಕೆ, ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ನಿಮ್ಮ ಟೈಮ್ ಮನಿ ಎಲ್ಲ ಪೂರ್ತಿ ಇಲ್ಲಿ ವೇಸ್ಟ್ ಆಗಿದೆ ಒಂದು ವಿಷಯದ ಮೇಲೆ. ಒಬ್ಬರ ಹತ್ತಿರ ನೀವು ಒಂದು ಗುಲಾಮರಾಗಿದ್ರಿ ಅವರ ಪ್ರೀತಿಗೆ, ಸಮಾಜದ ಕಟ್ಟುಪಾಡುಗಳಿಗೆ ಅಂತ ಅಂದ್ಬಿಟ್ಟು. ಬಟ್ ನಿಮ್ಗೆ ಇಷ್ಟ ಇಲ್ದಿರೋಂತಹ ಜಾಬಲ್ಲಿ ನೀವು ಅವರಿಂದ ನೋಯಿಸ್ಕೊಂಡು ಮಾತುಗಳಿಂದ, ಚುಚ್ಚು ಮಾತುಗಳಿಂದ ತುಂಬಾ ಮನ್ಸಿಗೆ ನೋವು ತಿಂದು ಇದ್ರಿ ಅಲ್ವಾ. ಆ ಕಾರ್ಮಿಕ್ ಪ್ಯಾಟರ್ನ್ ಇಲ್ಲಿ ಬದಲಾಗ್ತಿದೆ. 6 ಆಫ್ ಕಪ್ಸ್ ಇಲ್ಲಿ ರಿವರ್ಸ್ ಬಂದಿದೆ. ಓಕೆನಾ, ನಿಮ್ಗೆ ಇವಾಗ ಒಂದು ನೀವು ರಾಂಗ್ ಒಂದು ಕರ್ಮದಿಂದ ನೀವು ಅದನ್ನ ಅನುಭವಿಸ್ತಿದ್ರಿ. ಆ ಕರ್ಮದಿಂದ ಬಿಡುಗಡೆ. ಸೊ ನೀವು ಯಾವ ಒಂದು ಇದರಿಂದ ನೀವು ಇಷ್ಟು ದಿನ ವರಿ ಆಗ್ತಿದ್ದೀರಾ ಅಂತ ನನಗೆ ಓಕೆನಾ ಗೊತ್ತು. ಅದನ್ನ ನೀವು ಟೈಪ್ ಮಾಡಿ ಬೇಕು ಅಂದ್ರೆ. ಸೊ ಆ ವರಿಸಿಂದ ನೀವು ಈಗ ಹೊರಗಡೆ ಬರ್ತೀರಾ ಅಲ್ವಾ. ನನ್ಗಿಲ್ಲಿ ಜಾಸ್ತಿ ನಿಮ್ಮ ಪ್ರೀತಿ, ನಿಮ್ಮ ಫ್ರೀಡಮ್ನ ಲಾಕ್ ಮಾಡಿ ನೊಂದಿರೋದನ್ನ ನೋಡ್ತಿದ್ದೀನಿ ನಾನಿಲ್ಲಿ. ಸೊ ಅದೇ ನಿಮ್ಮ ಏನದು ನೀವು ವರಿ ಆಗಿರೋಂಥದ್ದು, ಅದರಿಂದ ಹೊರಗಡೆ ಬರ್ತೀರಾ. ಕಾರ್ಮಿಕ್ ಬದಲಾವಣೆ ಇದೆ ಅಂತ ಹೇಳ್ತಿದೆ ಆ ಕಾರ್ಡು. ಓಕೆನಾ. ಸೊ ಇಲ್ಲಿ ದ ಎಂಪ್ರೆಸ್ ಕಾರ್ಡ್ ಇಲ್ಲಿ ರಿವರ್ಸ್ ಬಂದಿದೆ. ದ ಎಂಪ್ರೆಸ್ ಕಾರ್ಡ್ ಇಲ್ಲಿ ರಿವರ್ಸ್ ಬಂದು ಏನ್ ಹೇಳುತ್ತೆ ಅಂದ್ರೆ, ಇಲ್ಲಿ ನೋಡಿ ಹಾರ್ಟ್ ಚಕ್ರ ಇಷ್ಟು ದಿನ ಹೀಲ್ ಆಗಿರ್ಲಿಲ್ಲ ನಿಮ್ದು. ನೀವೊಬ್ಬ ಸ್ಪಿರಿಚುವಲ್ ಪರ್ಸನ್, ಸ್ಪಿರಿಚುವಲ್ ಅಲ್ಲಿ ಇರ್ತೀರಾ, ಪ್ರೀತಿನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಇಲ್ಲಿ. ಓಕೆನಾ. ಸೊ ಒಂದು ಇಲ್ಲಿ ನೋಡಿ ಪೆಂಡ್ಯುಲಮ್ ರೀತಿನೇ ಇದು ಒಂದು ಸಿಂಬಲ್, ಟಾರೋಟ್ ಸಿಂಬಲ್ ರೀತಿ, ಒಂದು ಕ್ವೀನ್ ಸಿಂಬಲ್ ರೀತಿ ಅಲ್ವಾ. ದ ಎಂಪ್ರೆಸ್ ಕಾರ್ಡ್ ಇಲ್ಲಿ ನಿಮ್ಗೆ ನೀವ್ ಅನ್ಕೊಳ್ತಿರುವಂತಹ ಒಂದು ಕಂಫರ್ಟ್ ಇರ್ಲಿಲ್ಲ ನಿಮ್ಮ ಲೈಫಲ್ಲಿ. ಸಮಥಿಂಗ್ ಲವ್, ಜಾಬ್, ಕೆರಿಯರ್, ಮನಿ, ನಿಮ್ಮ ಮನೆಯಲ್ಲೇ ನಿಮ್ಗೆ ತೊಂದರೆ ಅಲ್ವಾ. ಸೊ ನಿಮ್ಗೆ ಗುರುಬಲ ಕಡಿಮೆ ಇತ್ತು ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ನಿಮ್ಗೆ ಎಲ್ಲ ಕ್ವಾಲಿಟೀಸ್ ಇದೆ. ನೀವು ನಿಮ್ಮ ಲೈಫಲ್ಲಿ ನೀವು ಕ್ವೀನ್ ಆಗಿರೋದಕ್ಕೆ, ಕಿಂಗ್ ಆಗಿರೋದಕ್ಕೆ ಬೇಕಾಗಿರುವ ಎಲ್ಲ ಕ್ವಾಲಿಟೀಸು ನಿಮ್ಮ ಲೈಫಲ್ಲಿ ಇದೆ. ಓಕೆ. ಸೊ 3 ವೀಕ್ಸ್ ಅಲ್ಲಿ ಅಂದ್ರೆ ಇಲ್ಲಿ ಮಾರ್ಚ್ 3 ವೀಕ್ಸ್ ಅಲ್ಲಿ ಓಕೆನಾ, ತುಂಬಾ ಭಾರಿ ರಿಲೀಫ್ ಸಿಗುತ್ತೆ. ನೀವು ಈ ರೀತಿ ಎಂಪ್ರೆಸ್ ಆಗಿ ಸ್ಟ್ರೈಟ್ ಎನರ್ಜಿ, ಇದು ಅಪ್ರೈಟ್ ಕಾರ್ಡ್ ಓಕೆನಾ, ಎನರ್ಜಿನ ನೀವು ಪಡ್ಕೊಳ್ಳುವಂತಹ ಸಿಚುವೇಶನ್ ಬರುತ್ತೆ. ಇಷ್ಟು ದಿನ ನೀವು ಹೀಗಿದ್ರೆ ಎಂಪ್ರೆಸ್ ಆಗಿದ್ರು, ನಿಮ್ಮ ಪ್ರೀತಿ ಉಲ್ಟಾ ಇತ್ತು. ಬಟ್ ಇನ್ನ ಮಾರ್ಚ್ 3 ಅಂದ್ರೆ ಜನವರಿ, ಫೆಬ್ರವರಿ, ಮಾರ್ಚ್ 3 ಅಲ್ಲಿ ನೀವೇ ನಿಜವಾದ ಎಂಪ್ರಯರ್ ಆಗ್ತೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಏಸ್ ಆಫ್ ವಾಂಡ್ಸ್ ನಿಮ್ಗೆ ಪ್ರೀತಿ ಮಾತ್ರ ಅಲ್ಲ, ನಿಮ್ಮ ಪ್ಯಾಷನ್ ಏನಿದೆ ಇವಾಗ, ನೀವು ಅಶ್ರು ಆಗಿರ್ಬೋದು, ನ್ಯೂಮರಾಲಜಿಸ್ಟ್ ಆಗಿರ್ಬೋದು, ಟ್ಯಾರೋಟ್ ಆಗಿರ್ಬೋದು, ಹೀಲರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಯಾವುದೋ ಒಂದು ಜನರಿಗೆ ಹೆಲ್ಪ್ ಮಾಡುವಂತಹ ಸರ್ವಿಸ್. ಜಸ್ಟ್ ನೀವು ಮ್ಯೂಸಿಕ್ನ ಪ್ಲೇ ಮಾಡಿ ಅವ್ರಿಗೆ ಎಂಟರ್ಟೈನ್ ಮಾಡೋದು ಕೂಡ ಅವರ ಒಂದು ಫೀಲಿಂಗ್ಸ್, ಎಮೋಷನ್ಸ್ನ ಹೀಲ್ ಮಾಡ್ದಂಗೆ ಅಲ್ವಾ. ನೀವೊಬ್ಬರನ್ನ ಎಂಟರ್ಟೈನ್ ಮಾಡೋದಾಗಿರ್ಬೋದು, ಅಂದ್ರೆ ನಿಮ್ಮನ್ನ ಅಬ್ಸರ್ವ್ ಮಾಡಿ ಅವ್ರು ಖುಷಿ ಪಡ್ತಿದ್ದಾರೆ. ಕಾಮಿಡಿ ಏನೇ ಆಗಿರ್ಬೋದು, ನೀವು ಕಾಮಿಡಿ ರೀಲ್ಸ್ ಮಾಡೋರಾಗಿರ್ಬೋದು, ಅವರು ನಗೀತಿದ್ದಾರೆ ಅಂದ್ರೆ ನೀವು ಅದೊಂದು ಹೆಲ್ಪ್ ಮಾಡ್ದಂಗೆ ನೀವು. ಸೊ ನಾವು ದೊಡ್ಡದಾಗಿ ಸದ್ಗುರು ರೀತಿ
ಎಲ್ಲ ಸ್ಟೇಜ್ ಮೇಲೆ ನಿಂತ್ಕೊಂಡು ಹಾಗೆ ಅಂದರೆ ಎಕ್ಸ್ಪ್ಲೇನ್ ಮಾಡಿಕೊಂಡು ಅಷ್ಟು ಇಲ್ಲ. ಜಸ್ಟ್ ನೀವು ಒಂದು ಹಾಡು ಹಾಕಿ ಅಥವಾ ಒಂದು ಕಾಮಿಡಿ ರೀಲ್ ಮಾಡಿ ನಿಮಗೆ ಎಲ್ಲರಿಗೂ ತುಂಬ ಖುಷಿ ಆಯಿತು ಅಂತ ಟೈಪ್ ಮಾಡಿ ಸೆಂಡ್ ಮಾಡೋದ್ರಿಂದ ನೀವು ಅವ್ರಿಗೆ ಹೆಲ್ಪ್ ಮಾಡಿದ ಹಾಗೆ. ಓಕೆನಾ? ಎಷ್ಟೋ ಜನ ನಗಿದಿರಾನೆ ತುಂಬ ಬೇಜಾರಲ್ಲಿರ್ತಾರೆ. ಅವ್ರಿಗೆ ಒಂದು ಕಾಮಿಡಿ ಶಾರ್ಟ್ಸ್ ವಿಡಿಯೋ ಬಂದ ತಕ್ಷಣ ಅವರ ಫೇಸಲ್ಲಿ ಸ್ಮೈಲ್. ಕಾಮಿಡಿ ಅಂತಾನೆ ಅಲ್ಲ, ಇಲ್ಲಿ ಯಾವುದೋ ಒಂದು ರೀತಿ ಅವರ ಜಾತಕದ ಬಗ್ಗೆ ಅವ್ರಿಗೆ ಹೇಳುವಂಥದ್ದು ಆಶ್ರೋ ಆಗಿರ್ಬೋದು, ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡೋದಾಗಿರ್ಬೋದು, ಓಕೆನಾ, ಟ್ಯೂಷನ್ ಮಾಡುವಂಥದ್ದಾಗಿರ್ಬೋದು, ಇವೆಲ್ಲ ಅದೇ ಓಕೆನಾ ಗುರುಬಲ ಇರುವಂತಹ ವ್ಯಕ್ತಿಗಳಿಗೆ ಅದರಲ್ಲಿ ಇಂಟ್ರೆಸ್ಟ್ ತುಂಬ ಇರುತ್ತೆ. ಓಕೆನಾ? ತಾವು ಮೂರು ಅಂದರೆ ತಾವು, ತಮ್ಮ ಹಸ್ಬೆಂಡು, ತಮ್ಮ ಮಕ್ಕಳು ಅಲ್ದಿರ ಮತ್ತೊಂದನ್ನ ಖುಷಿ ಪಡಿಸೋ ಸೇವೆ ಮಾಡುವಂಥದ್ದು, ಹೆಲ್ಪ್ ಮಾಡುವಂಥದ್ದು, ಎಂಟರ್ಟೈನ್ಮೆಂಟ್ ಮಾಡುವಂಥದ್ದು. ಓಕೆನಾ? ಆ ರೀತಿ ನಿಮಗೆ ಒಂದು ಪ್ಯಾಷನ್ ಇದೆ. ನೀವೊಂದು ಡ್ರಾಯಿಂಗ್ ಮಾಡೋರಾಗಿರ್ಬೋದು. ಓಕೆನಾ? ಆ ಪೇಂಟಿಂಗ್ ಬೇರೆಯವ್ರಿಗೆ ಖುಷಿ ಕೊಡುತ್ತೆ, ಅದನ್ನ ತಗೋಬೇಕು ಅನ್ನೋ ಎಮೋಷನ್ ಕ್ರಿಯೇಟ್ ಆಗುತ್ತೆ ಅವರಲ್ಲಿ. ಅವ್ರಿಗೆ ಖುಷಿ ಇರುತ್ತೆ ಅದನ್ನ ಇಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅಂದ್ಬಿಟ್ಟು. ಓಕೆನಾ? ಸೊ ನೀವು ಡ್ರಾಯಿಂಗ್ ಮಾಡೋರಾಗಿದ್ರೆ ಅದರ ಬೆಲೆ ನಿಮಗೆ ಗೊತ್ತಿರುತ್ತೆ, ತಗೊಳ್ಳೋರ್ಗೂ ಅಷ್ಟು ಅದರ ಒಂದೊಂದು ಡಿಸೈನು ಮೀನಿಂಗು ಅವ್ರಿಗೆ ಅರ್ಥ ಆಗುತ್ತೆ. ಓಕೆನಾ? ಆ ರೀತಿ ಅದರಲ್ಲಿ ನಿಮಗೆ ಗೆಲುವಿದೆ. ನೀವು ನಿಮ್ಮ ಪ್ಯಾಷನ್ನ ಹಿಡಿತೀರಾ, ಇಲ್ಲಿ ಬಿಡೋದಿಲ್ಲ. ಇಷ್ಟು ದಿನ ನಿಮಗೆ ಕೆಲವೊಂದು ತೊಂದರೆಗಳಿಂದ ನಿಮ್ಮ ಕೆರಿಯರ್ ಪರ್ಪಸ್ನ ನೀವು ಮರ್ತು ಬಿಟ್ಟಿದ್ದೀರಾ ಅಲ್ವಾ? ಫಸ್ಟ್ ನಾನು ಸರಿ ಹೋಗ್ಲಿ, ನನ್ನ ಫ್ಯಾಮಿಲಿ ಸರಿ ಹೋಗ್ಲಿ, ನನ್ನ ಹೆಲ್ತ್ ಸರಿ ಹೋಗ್ಲಿ, ನನ್ನ ಸಿಚುವೇಶನ್ ಸರಿ ಹೋಗ್ಲಿ, ಈ ಮನೆ ಸರಿ ಹೋಗ್ಲಿ ಅಂತ ಅನ್ಕೊಂತಿದ್ರಿ. ಈಗ ನಿಮ್ಮ ಪ್ಯಾಷನ್ ಅಲ್ಲಿ ಚಿಗುರು ಸ್ಟಾರ್ಟ್ ಆಗ್ತಿದೆ ಮಾರ್ಚಲ್ಲಿ ನಿಮ್ಗೆ. ಓಕೆನಾ? ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಬಿಗ್ ಚೇಂಜ್ ಅಂತೂ ನಿಮ್ಮ ಲೈಫಲ್ಲಿ ಇದೆ. ಓಕೆ, ಸೊ ಎಸ್, ಇನ್ನು ಕಾರ್ಡ್ಸ್ ನೋಡೋಣ. ನಿಮ್ಗೆ ಯಾವ ಒಂದು ಮೆಸೇಜ್ ಇದೆ? ಓಹೋ ಹೋ, ಸೊ ಇಷ್ಟು ಕಾರ್ಡ್ಸು. ಸೊ ಇಲ್ಲಿ ನೋಡಿ, 6 ಆಫ್ ಸ್ವಾರ್ಡ್ಸ್ ಇಲ್ಲಿ ರಿವರ್ಸ್ ಬಂದಿದೆ. ಅಂದ್ರೆ ಆ ವ್ಯಕ್ತಿ ಪರಿಸ್ಥಿತಿ ನೋಡ್ಬೋದು ನೀವು. ರೆಡ್ ಕಲರ್ ಡೇಂಜರ್ ಅಲ್ಲಿ ಇದೆ, ವರಿನೆಸ್ಸು, ಲಗೇಜ್ ಎತ್ಕೊಂಡಿದೆ ಒಂದು ಬೋಟ್ ಅಲ್ಲಿ. ಅಲೆಗಳು ತುಂಬಾ ವೇಗವಾಗಿ ಬರ್ತಿದಾವೆ. ಇಲ್ಲಿ 3 ಕಾಗೆಗಳು, ಇಲ್ಲಿ 2 ಕಾಗೆಗಳಿದಾವೆ ಅಲ್ವಾ? ಇಲ್ಲಿ 3, 3, 6 ಇದಾವೆ. ಸೊ ಸ್ಯಾಟರ್ನ್ನ ದೃಷ್ಟಿ ನಿಮ್ಮ ಮೇಲೆ ಈಗ ಬದಲಾಗಿದೆ. ಓಕೆ, ಬಿಕಾಸ್ ಇದು ರಿವರ್ಸ್ ಬಂದಿದೆ. ಇಲ್ಲಿ ನೋಡ್ಬೋದು ನೀವು ಒಂದು 3 ನೆಗೆಟಿವ್ ಪೀಪಲ್ಸ್ ನಿಮ್ಮಿಂದ ದೂರ ಆದ್ರೆ ಇನ್ನು 3 ನೆಗೆಟಿವ್ ಪೀಪಲ್ಸ್ ನಿಮ್ ಜೊತೆಗೆ ಬರ್ತಾರೆ ಯಾವಾಗ್ಲೂ ಅಲ್ವಾ? ಒಂದು 3 ಪ್ರಾಬ್ಲಮ್ ಹೋಯ್ತು ಅಂತ ಅನ್ಕೊಳ್ಳೋ ಟೈಮ್ಗೆ ಇನ್ನೊಂದು 3 ಪ್ರಾಬ್ಲಮ್ ನಿಮ್ಗೆ ಬರುತ್ತೆ. ನೀವು ಚೆನ್ನಾಗಿರೋದಿಕ್ಕೆ ಬಿಡೋಕ್ ಆಗ್ತಾ ಇಲ್ಲ ಇಲ್ಲಿ. ಬಟ್ ಇಲ್ಲಿ ಇದು ರಿವರ್ಸ್ ಬಂದಿದೆ ಅಂದ್ರೆ ಚೇಂಜಸ್ ಇದೆ. ಓಕೆನಾ? ಈ ಸ್ಟ್ರೆಸ್, ವರೀಸ್, ನೆಗೆಟಿವಿಟಿ, ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಪೀಪಲ್ಸ್, ನಿಮ್ಮ ಕರ್ಮ, ಬ್ಲಾಕ್ ಕರ್ಮ ಏನಿದೆ ಅದರಿಂದ ಬಿಡುಗಡೆ ಸಿಗುತ್ತೆ ನಿಮ್ಗೆ ಮಾರ್ಚಲ್ಲಿ. ಓಕೆ, 6 ಆಫ್ ಕಪ್ಸ್ ಇದೆ. ಓಕೆನಾ? ಸೊ ನೀವು ಡಾಗ್ಸ್ಗೆ ಏನಾದರೂ ಒಂದು ಫೀಡ್ ಮಾಡಿ. ಒಂದು 6 ಡಾಗ್ ಆಗಿರ್ಬೋದು, 3 ಡಾಗ್ಸ್ ಆಗಿರ್ಬೋದು, ಅಥವಾ ನಿಮ್ಗೆ ಅಲ್ಲಿ ಎಷ್ಟು ಡಾಗ್ ಸಿಗುತ್ತೋ ಪ್ರತಿಯೊಂದಕ್ಕೂ ಸ್ವಲ್ಪ ಊಟನ ಕೊಡೋದ್ರಿಂದ ನಿಮ್ಮ ಕಾರ್ಮಿಕ್ ತೊಂದರೆಗಳೇನಿದಾವೆ ಅದರಲ್ಲಿ ಒಂದು ಸ್ವಲ್ಪ ರಿಲೀಫ್ ಸಿಗುತ್ತೆ. ಓಕೆನಾ? ಅದನ್ನ ನಾವಿಲ್ಲಿ ನೋಡ್ಬೋದು. ಬೇಕು ಅಂದ್ರೆ ನೀವು ಒಂದು ಡಾಗ್ನ ತಗೊಂಡು ಓಕೆನಾ ಅದನ್ನ ಸಾಕೋಬೋದಾಗಿರುತ್ತೆ. ಓಕೆನಾ? ಸೊ ಆ ರೀತಿ ಒಂದು ಪಾಸಿಟಿವ್ ಕಾರ್ಡ್ ಬಂದಿದೆ. ನೀವು ಎಮೋಷನಲಿ ತುಂಬಾ ಹೀಲ್ ಆಗ್ತೀರಾ ಅಂತ ಅಂದ್ಬಿಟ್ಟು. ಓಕೆನಾ? ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆ, ಸೊ ಇನ್ನು ಕೆಲವೊಂದು ಕಾರ್ಡ್ಸ್ನ ನೋಡೋಣ. ಪೆಂಡ್ಯುಲಮ್ ಎನರ್ಜಿಗೆ ಕನೆಕ್ಟ್ ಆಗಿ 3 ಓ ಮೈ ಗಾಡ್, ಇಷ್ಟು ಕಾರ್ಡ್ಸ್. ಸೊ ಕ್ವೀನ್ ಆಫ್ ಸ್ವಾರ್ಡ್ಸ್, ದ ಚಾರಿಟ್, ಏಸ್ ಆಫ್ ಸ್ವಾರ್ಡ್ಸ್ ಅಂಡ್ ದ ಸನ್ ಕಾರ್ಡ್. ಸೊ ತುಂಬಾ ಚೆನ್ನಾಗಿ ಗೊತ್ತಾಗ್ತಿದೆ ನಿಮ್ಮ ಹೆಲ್ತ್ನ ನೀವು ನಿಮ್ಮ ಅಂದ್ರೆ ಪ್ರತಿಯೊಂದು ವೆಲ್ತ್, ಹೆಲ್ತ್, ಅಬ್ಯಾಂಡೆನ್ಸ್ ಪ್ರತಿಯೊಂದನ್ನು ಎಷ್ಟು ಚೆನ್ನಾಗಿ ಇಲ್ಲಿ ಹೀಲ್ ಮಾಡ್ಕೊಳ್ತೀರಾ. ಯಾವುದೋ ಒಂದು ನೆಗೆಟಿವಿಟಿನೂ ನಿಮ್ ಹತ್ರ ಬರ್ದೇ ಇರೋ ರೀತಿ. ಓಕೆನಾ? ನೀವು ಅದನ್ನ ಅಷ್ಟು ಚೆನ್ನಾಗಿ ಇಲ್ಲಿ ಸ್ವಾರ್ಡ್ಸ್ ಇಟ್ಕೊಂಡು ಕಾವಲ್ ಕಾಯ್ತಾ ಇದ್ದೀರಾ, ನಿಮ್ಗೆ ಯಾವುದೋ ಒಂದು ನೆಗೆಟಿವಿಟಿ ಬರಬಾರ್ದು ಅಂತ ಅಲ್ವಾ? ನಿಮ್ಮನ್ನ ನೀವೇ ಸೇವ್ ಮಾಡ್ಕೊಳ್ಳೋದು, ನಿಮ್ಮ ಫ್ಯಾಮಿಲಿನ ಪೂರ್ತಿ ನೀವೇ ಹೀಲ್ ಮಾಡ್ಕೊಳ್ಳೋ ಅಂತದ್ದು. ನೋಡಿ, ಕಪ್ ಇದೆ ಇಲ್ಲಿ. ಕಪ್ನ ಅಲ್ಲಿ ಲಾಕ್ ಮಾಡಿದ್ದಾರೆ ವ್ಯಕ್ತಿ, ನೋಡ್ಬೋದು ನೀವು ಅಲ್ವಾ? ಸೊ ಅಂದ್ರೆ ಕಪ್ಸ್ ಅಂದ್ರೆ ಅದ್ರ ವಾಟರ್ ಕೂಡ ಇದೆ ಕಪ್ಸ್ ಅಲ್ಲಿ. ಆ ಎಮೋಷನ್ನ ಎಲ್ಲೂ ಹೋಗದೆ ಇರೋ ರೀತಿ ನಿಮ್ಮ ಹಸ್ಬೆಂಡು, ನಿಮ್ಮ ಬಾಯ್ ಫ್ರೆಂಡು ನಿಮ್ಮಲ್ಲೇ ಲಾಕ್ ಆಗಿರೋ ರೀತಿ ಇಲ್ಲಿ ನಿಮ್ಮ ಕಿಡ್ಸು, ನಿಮ್ಮ ಫ್ಯಾಮಿಲಿ, ನಿಮ್ಮ ಮನಿ ಎನರ್ಜಿ, ನಿಮ್ಮ ಹೆಲ್ತ್ ಎನರ್ಜಿ, ನಿಮ್ಮ ಕೆರಿಯರ್ ಎನರ್ಜಿ ಏನ್ ಬೇಕು ನೋಡಿ ಅದು ಆ ರೀತಿ ಲಾಕ್ ಮಾಡಿ ಅದ್ರ ಮೇಲೆ ಕೂತ್ಕೊಂಡು ಕಾವಲ್ ಕಾಯ್ಕೊಂಡು ಇರೋವಂಥದ್ದು ತುಂಬಾ ಸ್ಟ್ರಾಂಗ್ ಆಗಿ. ನಿಮ್ಮ ಹೆಲ್ತ್ ಯಾವ್ದ್ರಲ್ಲಿ ಪ್ರಾಬ್ಲಮ್ ಇರ್ಲಿ, ನೀವು ಕೋರ್ಟ್ ಕೇಸ್ ಇರ್ಲಿ, ಪ್ರತಿಯೊಂದನ್ನು ನೀವು ಸ್ಪಿರಿಚುಯಲಿ ಓಕೆ ಲಾಜಿಕಲಿ ನೀವು ಅದನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ ಇಲ್ಲಿ ಕಾವಲ್ ಮಾಡ್ಕೊಂಡು. ಯಾವ್ದು ಹತ್ರ ಬರೋಕ್ಕಾಗೋದಿಲ್ಲ ನಿಮ್ಮನ್ನ ಯಾವ ಒಂದು ನೆಗೆಟಿವಿಟಿನೂ ಟಚ್ ಮಾಡೋಕ್ಕಾಗೋದಿಲ್ಲ ಅಲ್ವಾ? ಇಷ್ಟು ಇತ್ತು ನಿಮ್ಮ ಎಷ್ಟು ಬ್ಲಾಕ್ ಇದೆ ಇದು ಬರ್ಡ್ಸು, ಎಷ್ಟು ದೊಡ್ಡದಿದಾವೆ ಇಲ್ಲಿ ನೋಡಿ. ಓಕೆನಾ? ಅಷ್ಟು ತೊಂದರೆಗಳಿತ್ತು ನಿಮ್ಗೆ, ಜಾಸ್ತಿ ಕಷ್ಟ ಆಯ್ತು ಜೀವನದಲ್ಲಿ. ಈಗ ಸಣ್ಣ ಕಷ್ಟವಾಗಿ ದೂರದಿಂದ ಕಾಣ್ತಿದೆ ನಿಮ್ಗೆ, ಬಟ್ ಆದ್ರೂನು ನೀವು ಅದನ್ನ ನಿಮ್ ಹತ್ರ ಬರೋದಿಕ್ಕೆ ಬಿಡೋದಿಲ್ಲ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಬಟ್ ನಿಮ್ಗೆ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಸ್ವಲ್ಪ
ಲೇಟ್ ಆಗ್ಬೋದು. ನೀವು ಹೌದು ಹೀಲ್ ಮಾಡ್ಕೊಂಡಿದ್ದೀರಾ, ಬಟ್ ಆದ್ರೂ ಸ್ವಲ್ಪ ತೊಂದರೆಗಳು ಬರುತ್ತೆ. ಓಕೆನಾ? ನಿಮ್ಮ ಸಬ್ ಕಾನ್ಷಿಯಸ್ಸು, ಕಾನ್ಷಿಯಸ್ಸು, ಓಕೆನಾ? ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ಬೋದು. ಓಕೆ, ಸೊ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತೀರಾ, ಹೀಲ್ ಮಾಡ್ತೀರಾ, ಅದು ಸರಿಯಾಗಿದೆಯಾ ಅಂತ ಒಂದ್ಸಲ ಥಿಂಕ್ ಮಾಡ್ಬೇಕಾಗಿರುತ್ತೆ ಇಲ್ಲಿ. ಓಕೆನಾ? ಸೊ ಕೇತು ನಿಮ್ಮ ದಾರಿ ತಪ್ಪಿಸ್ತಿದ್ದಾನೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ನಿಮ್ಮ ಗ್ರಹ ಸ್ಥಿತಿಗಳು ನ್ಯೂಮರಾಲಜಿ ಪ್ರಕಾರ ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ ಕೇತು ಕೇತು ಅನ್ನೋ ನಂಬರ್ ಅಂದ್ರೆ 7 ಅನ್ನೋ ನಂಬರ್ ಅಲ್ಲಿ ಕೆಲವೊಂದು ನೀವು ಅನ್ಕೊಂಡಿರುವಂತದ್ದು ಸಾಧನೆ ಮಾಡೋದಕ್ಕೆ ಸ್ವಲ್ಪ ತೊಂದರೆ ಕೊಡ್ತಿದೆ ಅಂತ ನೋಡ್ತಿದ್ದೀನಿ. ಸೊ ನಿಮ್ಮ ಫೋನ್ ನಂಬರ್ ಟೋಟಲ್ ಮಾಡಿದಾಗ 7 ಬರುತ್ತೆ, ಅಥವಾ ಫೋನ್ ನಂಬರ್ ಕೊನೆಯಲ್ಲಿ 7 ಬರುತ್ತೇನೋ ಅಂತ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಅಥವಾ ನಿಮ್ಮ ಮನೆ ನಂಬರ್ ಆಗಿರ್ಬೋದು. ಓಕೆ, ಸೊ ಆ ರೀತಿ ಒಂದು ಕೇತು ಪ್ರಭಾವ ನಿಮ್ಮ ಡೇಟ್ ಆಫ್ ಬರ್ತ್ ಅಥವಾ ಯಾವ್ದಾದ್ರು ಒಂದರಲ್ಲಿ ಸ್ವಲ್ಪ ತೊಂದರೆ ಕೊಡುವಂತದ್ದಾಗಿರ್ಬೋದು. ನಿಮ್ಗೆ ಇಲ್ಲಿ ಕೇತು ರಿಲೇಟೆಡ್ ರೆಮಿಡೀಸ್ ನ ನೀವು ಮಾಡೋದ್ರಿಂದ ಓಕೆನಾ ಕ್ಲಾರಿಟಿ ಸಿಗುತ್ತೆ. 7 ಅಂದ್ರೆ ಆಕ್ಷನ್ ಅಂತ ಹೇಳ್ತೀವಿ. ನಿಮ್ಮ ವಿಶ್ ಇದು ರಥ, ಓಕೆನಾ? ಅದನ್ನ ನೀವು ಬ್ಯಾಲೆನ್ಸ್ ಮಾಡೋದಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂದ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಅಲ್ಲಿ ಏನೋ ಒಂದು ಲೋಪ ಇದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಬೇಡಿದ್ದೇ ಒಂದು, ಬಯಸಿದ್ದೇ ಒಂದು, ನಿಮ್ಮ ಸೋಲ್ಗೆ ಬೇಕಾಗಿರೋದೇ ಒಂದು, ನಿಮ್ಗೆ ಬೇಕಾಗಿರೋದೇ ಒಂದು ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಬಟ್ ಅದನ್ನ ನೀವು ತಿಳ್ಕೊಂಡ್ರೆ ಮಾತ್ರ ರಥ ತುಂಬಾ ಭರ್ಜರಿಯಾಗಿ ಮುಂದೆ ಹೋಗುತ್ತೆ. ಓಕೆನಾ? ಸೊ ಇಲ್ಲಿ ನೋಡಿ, ಅದೇ ಬರ್ತಿದೆ ಇಲ್ಲಿ. ಸೊ ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಓಕೆ, ಸೊ ನಿಮ್ಮ ಹೀಲಿಂಗ್ ಪ್ರೊಸೆಸ್ ಎಲ್ಲ ಮಾರ್ಚ್ ಮಂತ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ನಿಮಗೆ ಪಾಸಿಟಿವ್ ರಿಸಲ್ಟ್ಸ್ ಕೊಡುತ್ತೆ. ಪಾಸಿಟಿವ್ ರಿಸಲ್ಟ್ ಬಂದ್ರು ನೀವು ಅನ್ಕೊಳ್ತಿರುವಂತಹ ಒಂದು ಸಕ್ಸಸ್ ಬೇಕು ಅಂದ್ರೆ ಇನ್ ಸ್ವಲ್ಪ ನಿಮ್ಮಲ್ಲೇ ಚೇಂಜಸ್ ಬೇಕಾಗಿದೆ ಮಾರ್ಚ್ ಅಲ್ಲಿ ಅಂತ. ಓಕೆನಾ? ಸೊ ಇಲ್ಲಿ ಏಸ್ ಆಫ್ ಸ್ವಾರ್ಡ್ಸ್, ರಾಂಗ್ ಥಿಂಕಿಂಗ್, ಅದೇ ನೋಡಿ. ಓಕೆನಾ? ರಾಂಗ್ ಮ್ಯಾನಿಫೆಸ್ಟೇಷನ್. ನೀವು ಪ್ರೀತಿಸಿದ ವ್ಯಕ್ತಿ ನಿಮ್ಮ ಸೋಲ್ಮೇಟ್ ಆಗಿರ್ಬೋದು. ಓಕೆನಾ? ನೀವು ಮದುವೆ ಆಗೋದಕ್ಕೆ ಡಿಸೈಡ್ ಆಗಿರುವಂತದ್ದು ನಿಮ್ಮ ಸೋಲ್ಮೇಟ್ ಅಲ್ಲದೆ ಇರ್ಬೋದು. ರಾಂಗ್ ಡಿಸಿಷನ್ ತಗೊಳ್ತಿದ್ದೀರಾ ಅಂತ, ಅಥವಾ ನಿಮ್ಮ ಮೈಂಡ್ ಅಲ್ಲಿರುವಂತಹ ಜಾಬ್ ನ ಬಿಟ್ಟು ನಿಮ್ಮ ಕಣ್ಗೆ ಕಾಣಿರುವಂತಹ ಜಾಬ್ಗೆ ನೀವಿಲ್ಲಿ ಪ್ಲಾನ್ ಮಾಡಿ ಸ್ಕೆಚ್ ಮಾಡಿ ಮನಿನ ವೇಸ್ಟ್ ಮಾಡೋ ಅಂತದ್ದು. ಓಕೆನಾ? ಇಲ್ಲಿ ಕೆಲವೊಂದು ಫಾರ್ಮುಲಾಸ್ ಇದಾವೆ. ನಿಮ್ಮ ಲೆಕ್ಕಾಚಾರ ಸ್ವಲ್ಪ ತಪ್ಪಾಗಿದೆ. ಓಕೆನಾ? ಅದನ್ನ ನಾವಿಲ್ಲಿ ನೋಡ್ತಿದೀವಿ. ಸೊ ಡೂ ಮೆಡಿಟೇಷನ್ ಲೈಕ್ ದಿಸ್. ಓಕೆನಾ? ಸೊ ಯೂನಿವರ್ಸ್ ಕಡೆ ಹೀಗೆ ಕಣ್ಮುಚ್ಚಿ, ಓಕೆನಾ, ಥರ್ಡ್ ಐ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಸ್ವಲ್ಪ ಮೆಡಿಟೇಷನ್ ಮಾಡಿ ಇಲ್ಲಿ. ಓಕೆ, ಇದರಿಂದ ನಿಮ್ಗೆ ಇಲ್ಲಿ ಇನ್ಫಿನಿಟಿ ಇದೆ, ಮನಿ ಬರುತ್ತೆ. ಓಕೆ, ಸೊ ಸಮಥಿಂಗ್ ನಿಮ್ಗೆ ಬೇಕಾಗಿರೋ ಪ್ರತಿಯೊಂದು ಇಲ್ಲಿ ಸಿಗುತ್ತೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ ಅಲ್ವಾ? ಪ್ರೆಗ್ನೆನ್ಸಿ ರಿಲೇಟೆಡ್ ಸಿಂಬಲ್ ಇದೆ ಇಲ್ಲಿ ಅಲ್ವಾ? ಹೌದು, ನೋಡಿ ನಿಮ್ಗೆ ಇಲ್ಲಿ ಸ್ಟೆಪ್ಸ್ ಕೂಡ ಇದಾವೆ ಹಿಂದೆ ಅಲ್ವಾ? ನಿಮ್ಗೆ ಒಂದು ದಾರಿ ಗೊತ್ತಾಗುತ್ತೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಡೂ ಮೆಡಿಟೇಷನ್ 15 ಮಿನಿಟ್ಸ್ ಸ್ಟಾರ್ಟ್ ಮಾಡಿ ಹೊಸಬರಾದ್ರೆ. ಓಕೆ, ಸೊ ದ ಸನ್ ಕಾರ್ಡ್ ಇಲ್ಲಿದೆ. ನಿಮಗೆ ಗಾಡ್ ಬ್ಲೆಸ್ಸಿಂಗ್ಸ್ ಇದೆ, ಯೂನಿವರ್ಸಲ್ ಎನರ್ಜಿ ಇದೆ, ಸನ್ ಎನರ್ಜಿ. ನೀವೆಷ್ಟು ಕೇಳ್ತಿರೋ ಅಷ್ಟು ಪೂರ್ತಿ ನಿಮಗೆ ಇದೆ. ಸಕ್ಸಸ್, ಮನಿ, ಲವ್ ಪ್ರತಿಯೊಂದು ನಿಮಗೆ ಇದೆ ಈ ಮಾರ್ಚ್ ಅಲ್ಲಿ. ಓಕೆನಾ? ಇಲ್ಲಿ 19 ಅಂತ ಬಂದಿದೆ. ಓಕೆನಾ? ಆ ಡೇಟ್ ಅಲ್ಲಿ ನಿಮ್ಮ ಲೈಫ್ ಅಲ್ಲಿ ಒಂದು ಗುಡ್ ನ್ಯೂಸ್, ಜಾಬ್ ಆಪರ್ಚುನಿಟೀಸ್, ಇಂಟರ್ವ್ಯೂಸ್, ನಿಮ್ಮ ಪಾರ್ಟ್ನರ್ ಕಡೆಯಿಂದ ಮೆಸೇಜ್, ನಿಮ್ಮನ್ನ ಒಬ್ಬರ ನೋಡೋಕೆ ಬರ್ಬೋದು. ಮೈ ಗಾಡ್, ಅಮಾವಾಸ್ಯೆ ದಿನ ಸೂರ್ಯನ ಬೆಳಕು, ಇದು ಅಮಾವಾಸ್ಯೆ ಇದೆ 19th ಅಲ್ವಾ? ಸೊ ಅವತ್ತು ಅಮಾವಾಸ್ಯೆ ನಂತರ, ಮಾರ್ಚ್ ಅಮಾವಾಸ್ಯೆ ನಂತರ ನಿಮ್ಮ ಲೈಫ್ ಅಲ್ಲಿ ಭಾರಿ ಬದಲಾವಣೆ, ಭಾರಿ ಎನರ್ಜಿನ ಅಬ್ಸರ್ವ್ ಮಾಡ್ತೀರಾ ನೀವು. ಇಲ್ಲಿ ಎಷ್ಟು ಫ್ರೀ ಆಗಿ ಹ್ಯಾಪಿ ಆಗಿದ್ದೀರಾ. ಓಕೆನಾ? ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಸಕ್ಸಸ್ ನ ಸೀಕ್ರೆಟ್ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ? ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆ, ಸೊ ಅಮಾವಾಸ್ಯೆವರೆಗೂ ನೀವೊಂದು ಕನ್ಫ್ಯೂಷನ್ ಅಲ್ಲಿ ಇದ್ದು ನಿಮ್ಗೆ ನಿಮ್ಮ ಪರ್ಪಸ್ ತಿಳಿದ್ರು ಅಮಾವಾಸ್ಯೆ ನಂತರ ನಿಮ್ಗೆ ಭಾರಿ ಒಂದು ಚೇಂಜಸ್ ಗೊತ್ತಾಗುತ್ತೆ. ಒಂದು ಬ್ಯೂಟಿಫುಲ್ ರೆಮಿಡಿ ಗೊತ್ತಾಗುತ್ತೆ ನಿಮ್ಗೆ. ಅಮಾವಾಸ್ಯೆಗೆ ನೀವು ಮಾಡ್ತೀರಾ ಈ ಸ್ವಲ್ಪ ನೆಗೆಟಿವಿಟಿನೂ ನೀವು ಅಮಾವಾಸ್ಯೆ ದಿನ, ಅಂದ್ರೆ ಅಮಾವಾಸ್ಯೆ ನಿಮ್ಮ ನೆಗೆಟಿವಿಟಿನ ರಿಲೀಸ್ ಮಾಡೋದಕ್ಕೆ ತುಂಬಾ ಬೆಸ್ಟ್ ಟೈಮ್ ಅಲ್ವಾ? ಸೊ ಅವತ್ತಿನ ದಿನ ಇನ್ನು ಉಳಿದಿದ್ದ ನೆಗೆಟಿವಿಟಿನೂ ನೀವು ಪೂರ್ತಿಯಾಗಿ ನಿಮ್ಮ ಸಬ್ ಕಾನ್ಶಿಯಸ್ ಇಂದ ಡಿಲೀಟ್ ಮಾಡಿದ ನಂತರ, ಓಕೆ, ಸೊ ನಿಮ್ಗೆ ಬೇಕಾಗಿರುವ ಎನರ್ಜಿ ನಿಮ್ಗಿಂತ ದೊಡ್ಡದಾಗಿದೆ ನೋಡಿ, ಇಲ್ಲಿ ಸನ್ ಎನರ್ಜಿ ಅಲ್ವಾ? ಸೊ ಸಿಗುತ್ತೆ. ಓಕೆ, ಸೊ ಇನ್ನು ಕೆಲವೊಂದು ಕಾರ್ಡ್ಸ್ ನ ನೋಡೋಣ. ಟೇಕ್ ಟು ಟೈಮ್ ಬ್ರೀತ್ ಔಟ್ ಅಂತ ಬಂದಿದೆ. ಟೇಕ್ ಟು ಟೈಮ್ ಬ್ರೀತ್ ಔಟ್. ಸೊ ನೀವು ಏನು ಸ್ವಲ್ಪ ನಿಮ್ಗೆ ಬೇಕಾಗಿರುವಂತಹ ಸಕ್ಸಸ್ ಇದೆ ಅಲ್ವಾ, ಇದಕ್ಕೋಸ್ಕರ ಸ್ವಲ್ಪ ಟೈಮ್ ಹಿಡಿದ್ರು ನೀವು ನಿಮ್ಮ ಕೆರಿಯರ್ ಅಲ್ಲಿ, ನಿಮ್ಮ ಪ್ರೀತಿ ವಿಚಾರದಲ್ಲಿ ಸಕ್ಸಸ್ ಆಗ್ತೀರಾ. ಬ್ರೀತ್ ಔಟ್ ಅಂದ್ರೆ ಸೊ ಅಫ್ಕೋರ್ಸ್ ನೀವು ಸ್ವಲ್ಪ ಮೆಡಿಟೇಟ್ ಮಾಡಿ ಇಲ್ಲಿ. ಓಕೆನಾ? ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡಿ, ಆಗ ಪ್ರತಿಯೊಂದು ಬದಲಾವಣೆ ಆಗುತ್ತೆ. ಇದು 7 ಚಕ್ರಾಸ್ ಆಗಿರೋದ್ರಿಂದ ನೀವು 7 to 7 ಬ್ರೀತಿಂಗ್ ಬ್ರೀತ್ ಔಟ್ ಮಾಡ್ಬೇಕಾಗಿರುತ್ತೆ. 7 ಇನ್ಹೇಲ್, 7 ಎಕ್ಸೆಲ್. ಓಕೆ, ಡೈಲಿ 1 ಟೈಮ್ 7 ಟೈಮ್ಸ್ ಮಾಡೋದ್ರಿಂದ ನಿಮ್ಮ ಎನರ್ಜಿ ಲೆವೆಲ್ಸ್ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ.
ಈ ಟೈಮ್ ಟು ಗಿವ್ ರಾದರ್ ದೆನ್ ಟೇಕ್ ಅಂತ. ಸೊ ಅಂದ್ರೆ ಇದು ನೀವು ಕೊಡುವಂತಹ ಸಮಯ ನಿಮ್ಮ ಕೆರಿಯರ್ಗೆ ನೀವು ನಿಮ್ಮಿಂದ ಎಷ್ಟು ಎಫರ್ಟ್ ಆಗುತ್ತೋ ಅಷ್ಟು ಎಫರ್ಟ್ನ ಕೊಡಬೇಕು. ನಿಮ್ಮ ಪ್ರೀತಿ ಗೆಲ್ಲೋದಕ್ಕೆ ನಿಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನಗಳನ್ನ ಇಲ್ಲಿ ಮಾಡಬೇಕಾಗಿರುತ್ತೆ. ನಿಮ್ಮ ಹೆಲ್ತ್ ಬಗ್ಗೆ ಕೇರ್ ಮಾಡ್ಕೋಬೇಕಾಗಿರುತ್ತೆ. ನಿಮ್ಮ ಪ್ರಯತ್ನ ಮಾತ್ರ ಮಾರ್ಚಲ್ಲಿ ಫೇಲ್ ಆಗೋದೇ ಇಲ್ಲ ಅಂತ ಅಂದ್ಬಿಟ್ಟು ಈ ಕಾರ್ಡ್ ಹೇಳ್ತಿದೆ. ಓಕೆನಾ? ಸೊ ನೀವು ಏನೇ ಒಂದು ಸಣ್ಣ ವಿಚಾರದಲ್ಲಿ ವರ್ಕ್ ಮಾಡ್ತಿರ್ಬೋದು, ನಿಮ್ಮ ಒಂದು ಆಕ್ಷನ್ ಇಂದ ಅದು ಮುಂದೆ ನಿಮಗೆ ಭಾರಿ ಪ್ರತಿಫಲನ ಇಲ್ಲಿ ತಂದ್ಕೊಡುತ್ತೆ. ಓಕೆ, ಸೊ ಮಾರ್ಚ್ ಸಂಬಂಧಪಟ್ಟ ಹಾಗೆ ಇನ್ನೊಂದು 4 ಕಾರ್ಡ್ಸ್ ನೋಡೋಣ. ಎಸ್, ಸೊ ದ ಲವರ್ ಕಾರ್ಡ್ ಬಂದಿದೆ ಇಲ್ಲಿ. 6 ಅನ್ನೋ ನಂಬರ್ ಇದೆ. ಓಕೆನಾ? ಸೊ ನಿಮ್ಮ ಪ್ರೀತಿ ವಿಚಾರದಲ್ಲಿ ನೀವು ತುಂಬಾ ಹ್ಯಾಪಿಯಾಗಿ ಇರ್ತೀರಾ. ಓಕೆನಾ? ಸೊ ಮಾರ್ಚ್ ಪೂರ್ತಿ ನಿಮ್ಮ ಪ್ರೀತಿ ವಿಚಾರದಲ್ಲಿ ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ಅವ್ರಿಗೆ ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಕೆರಿಯರ್ ವಿಚಾರದಲ್ಲಿ ಅವರಿಂದ ನಿಮಗೆ ಸ್ವಲ್ಪ ಮನಿ ಸಿಗುತ್ತೆ ಅಂತ ನೋಡ್ತಿದ್ದೀನಿ. ಓಕೆನಾ? ಸೊ ನೀವು ತುಂಬಾ ಪೀಸ್ಫುಲ್ ಲವ್ ಸ್ಟೋರಿಯಲ್ಲಿ ಈ ಮಾರ್ಚ್ ಅಲ್ಲಿ ನಡೀತೀರಾ. ಯಾವುದೇ ಒಂದು ಗಲಾಟೆ ನಡೆಯೋದಿಲ್ಲ, ಬ್ರೇಕಪ್ ನಡೆಯೋದಿಲ್ಲ, ಥರ್ಡ್ ಪಾರ್ಟಿ ಇರೋದಿಲ್ಲ. ಓಕೆನಾ? ನಿಮ್ಮ ಪ್ರೀತಿ ಕಡೆಯಿಂದ ನಿಮಗೆ ಕಾಲ್ ಬರ್ತಿಲ್ಲ ಅಂದ್ರೆ ಮಾರ್ಚ್ ಅಲ್ಲಿ ಬರುತ್ತೆ. ಓಕೆನಾ? ಅದನ್ನ ನಾವಿಲ್ಲಿ ನೋಡ್ಬೋದು. ನೀವು ನಿಮ್ಮ ಪ್ರೀತಿ ವಿಚಾರಕ್ಕೆ ಏನೆಲ್ಲ ಇವಾಗ ನೋವು ಪಟ್ಟಿದ್ರಿ ಇಷ್ಟು ದಿನ, ಒಂದು ಮೆಸೇಜ್ ಇಲ್ಲ, ಕಾಲ್ ಇಲ್ಲ, ಮಾತಾಡ್ತಿಲ್ಲ ಅಥವಾ ಮೀಟ್ ಮಾಡ್ತಿಲ್ಲ, ನನ್ನ ಬಗ್ಗೆ ಕೇರ್ ಮಾಡೋದಿಲ್ಲ, ಕೇರ್ ಮಾಡ್ತಾರೆ. ಸೊ ಸಮಥಿಂಗ್ ನೀವೊಂದು ಸೆಲೆಬ್ರೇಷನ್ ಮಾಡ್ತೀರಾ ಮಾರ್ಚ್ ಅಲ್ಲಿ. ವೆಡ್ಡಿಂಗ್ ಡೇ ಆಗಿರ್ಬೋದು, ಅಥವಾ ನಿಮ್ಗೆ ಅವರು ಪ್ರಪೋಸ್ ಮಾಡಿರೋ ದಿನ ಆಗಿರ್ಬೋದು, ಅವರು ನಿಮ್ಗೆ ಫಸ್ಟ್ ಟೈಮ್ ಸಿಕ್ಕಿರುವಂತಹ ದಿನ ಆಗಿರ್ಬೋದು. ಓಕೆನಾ? ನಿಮ್ಮ ಬರ್ತಡೇ ಆಗಿರ್ಬೋದು, ಅವರ ಬರ್ತಡೇ ಆಗಿರ್ಬೋದು, ಅಥವಾ ಯಾವ್ದಾದ್ರು ಒಂದು ಪ್ರೋಗ್ರಾಮ್ಗೆ ಮೀಟ್ ಮಾಡುವಂತದ್ದು. ಓಕೆನಾ? ಇಲ್ಲಿ ಲವ್ ಎಕ್ಸ್ಪ್ರೆಸ್ ಮಾಡುವಂತಹ ಟೈಮ್ ಇದೆ ಮಾರ್ಚ್ ಅಲ್ಲಿ ನಿಮ್ಗೆ. ಓಕೆ, ಸೊ ನೋಡಿ, 9 ಆಫ್ ಸ್ವಾರ್ಡ್ಸ್ ಇಲ್ಲಿ ರಿವರ್ಸ್ ಬಂದಿದೆ. ನಿಮ್ಮ ಹೆಲ್ತ್ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ತೀರಾ. ನಿಮ್ಗೆ ಚುಚ್ಚು ಮಾತುಗಳಿಂದ ಹೊರಗಡೆ ಬರ್ತೀರಾ. ನಿಮ್ಮ ಟೆನ್ಷನ್ಸ್ ಇಂದ ನಿಮ್ಮ ಏನಿತ್ತು ನಿಮ್ಗೆ 2026 ಚೆನ್ನಾಗಿದೆ ಅಂತ ಗೊತ್ತಾದ್ರೂ ನಿಮ್ಗೆ ಇನ್ನು ಫೆಬ್ರವರಿಯಲ್ಲೂ ಸಹ ನಿಮ್ಗೆ ನೀವು ಅನ್ಕೊಳ್ತಿರುವಂತಹ ರಿಸಲ್ಟ್ ಬಂದಿಲ್ಲ, ಹ್ಯಾಪಿನೆಸ್ ಬಂದಿಲ್ಲ, ಒಂದು ಗುಡ್ ಮೆಸೇಜ್ ಬಂದಿಲ್ಲ ಅಲ್ವಾ? ಸೊ ಬಟ್ ಮಾರ್ಚ್ 3 ಮಂತ್ಸ್ ಅಲ್ವಾ, ತುಂಬಾ ಪವರ್ಫುಲ್. 3 ಅಂದ್ರೆ ಯೂನಿವರ್ಸಲ್ ನಂಬರ್ ಅಲ್ವಾ, ನಿಮ್ಗೆ ಭಾರಿ ಬದಲಾವಣೆ. ನೀವು ಯಾವುದೋ ಒಂದು ವಿಚಾರಕ್ಕೆ ಕೊರಗ್ತಿದ್ದೀರಾ, ಇಲ್ಲಿ ಪ್ರೀತಿ, ಮನಿ, ಕೆರಿಯರ್, ಸಮಥಿಂಗ್ ಅಲ್ವಾ, ಅದು ನಿಮ್ಗೆ ಸಿಗುತ್ತೆ ಅಂತಂದ್ಬಿಟ್ಟು. ಓಕೆನಾ? ಈ ವರೀಸ್ ಸ್ಲೀಪ್ಲೆಸ್ ನೈಟ್ಸ್ ಇಂದ ದೂರ ಹಾಕ್ತೀರಾ ಅಂತಂದ್ಬಿಟ್ಟು. ಸೊ ಇಲ್ಲಿ ನೋಡಿ, ನೀವು ರಾಂಗ್ ಮ್ಯಾನಿಫೆಸ್ಟೇಷನ್ ಅಂದ್ರೆ ನಿದ್ದೆ ಮಾಡೋದಕ್ಕೂ ನಿಮ್ಗೆ ಹಾಕ್ತಿರ್ಲಿಲ್ಲ. ನಿದ್ದೆ ಮಾಡೋವಾಗ್ಲೂ ಕೈ ಹೀಗೆ ನಮಸ್ಕಾರ ಮಾಡ್ಕೊಂಡು ಪ್ರೇ ಮಾಡ್ಕೊಂಡು ನಿಮ್ಗೆ ಬೇಕಾಗಿರೋದು ನಿಮ್ಗೆ ಯಾವಾಗ ಸಿಗುತ್ತೆ ಅಲ್ವಾ, ನಿಮ್ಗೆ ಬೇಕಾಗಿರೋದು ನಿಮ್ಗೆ ಸಕ್ಸಸ್, ಯೂಟ್ಯೂಬ್ ಸಕ್ಸಸ್ಸು, ನಿಮ್ಮ ಬಿಸ್ನೆಸ್ ಸಕ್ಸಸ್ಸು, ನಿಮ್ಮ ಲವ್ ಸಕ್ಸಸ್, ಏನೋ ಒಂದು. ಓಕೆನಾ? ಸೊ ನಾನು ಇಲ್ಲಿ ಲವ್ಗಿಂತ ಕೆರಿಯರ್, ಮನಿ, ಜಾಬ್, ವೆಲ್ತ್, ನೇಮ್, ಫೇಮ್ ಅದನ್ನೇ ನೋಡ್ತಿದ್ದೀನಿ. ಓಕೆನಾ? ನೀವು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗೋ ಚಾನ್ಸಸ್ ತುಂಬಾ ಇದೆ ಇಲ್ಲಿ. ಓಕೆನಾ? ಸೊ ನೀವು ಯಾವುದಕ್ಕೂ ಅಂದ್ರೆ ನಿಮ್ಗೆ ಬೇಕಾಗಿರೋದು ಯಾವುದು ನಿಮ್ಮ ಹತ್ರ ಇಲ್ಲ ಅಂತ ಮಲಗ್ತಿದ್ರಿ, ಬಟ್ ಇನ್ಮೇಲೆ ಪ್ರತಿಯೊಂದು ನಿಮ್ಮ ಹತ್ರ ಇದೆ ಅಂತ ಗುಡ್ ಹ್ಯಾಪಿಯಾಗಿ ಮಲಗ್ತೀರ. ಓಕೆನಾ? ಇಷ್ಟು ದಿನ ವೇಟ್ ಮಾಡಿದ್ದಕ್ಕೆ ತುಂಬಾ ಭಾರಿ ಪ್ರತಿಫಲ ಬಂದಿದೆ. ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ರಿವರ್ಸ್ ಬಂದಿದೆ ಅಂದ್ರೆ, ಓಕೆನಾ? ಸೊ ನಿಮ್ಮಲ್ಲಿದ್ದಂತಹ ಒಂದು ಕೋಪ, ನಿಮ್ಮ ಒಳಗಡೆ ಒಂದು ಸರಿಯಾದ ಒಂದು ಸಮಾನತೆ ಸಿಗ್ತಾ ಇರ್ಲಿಲ್ಲ. ನಿಮ್ಗೂ ನಿಮ್ಮ ಸೋಲ್ಗೂ ಒಂದು ಸರಿಯಾದ ಸಮಾನತೆ ಸಿಗ್ತಾ ಇರ್ಲಿಲ್ಲ ಇಲ್ಲಿ. ಓಕೆನಾ? ಸೊ ತುಂಬಾ ಕೋಪ ಬರ್ತಿತ್ತು ನಿಮ್ಗೆ. ಈ ಚಾಕು ಇಟ್ಕೊಂಡು ಈ ವ್ಯಕ್ತಿ ನೋಡಿ ಅವ್ರಿಗೆ ಆರ್ಡರ್ ಮಾಡ್ತಿದ್ದಾರೆ. ನಿಮ್ಗೆ ಬೇಕಾಗಿರೋದು ನಿಮ್ಮ ಹತ್ರ ಇಲ್ಲದೆ ಇರೋದ್ರಿಂದ ನೀವು ನಿಮ್ಗೆ ಹಾಗೆ ಶಾರ್ಟ್ ಟೆಂಪರ್, ನೀವು ಕೋಪ ಬರುತ್ತೆ, ಬೇಜಾರ್ ಬರುತ್ತೆ, ಹತ್ಕೊಳ್ತೀರಾ, ಒಂದ್ಸಲ ನೋಯ್ತು. ನಿಮ್ಮಷ್ಟು ಒಳ್ಳೆಯವರು ಯಾರು ಇಲ್ಲ, ನಿಮ್ಮಷ್ಟು ಕೋಪಿಸ್ಟಿಗಳು ಯಾರು ಇಲ್ಲ, ನಿಮ್ಮಷ್ಟು ಕೆಟ್ಟವರು ಯಾರು ಇಲ್ಲ ಅನ್ಸ್ಬಿಡುತ್ತೆ ನಿಮ್ಗೆ ಒಂದೊಂದ್ಸಲ ಅಲ್ವಾ. ಸೊ ಅದು ರಿಲ್ಯಾಕ್ಸ್ ಆಗುತ್ತೆ ನಿಮ್ಗೆ, ನೀವು ರಿಲ್ಯಾಕ್ಸ್ ಆಗಿರ್ತೀರ. ಓಕೆನಾ? ತುಂಬಾ ಶಾಂತಿ ತಂದ್ಕೊಡುತ್ತೆ ನಿಮ್ಗೆ. ನಿಮ್ಮ ಕರಿಯರ್, ಜಾಬ್, ಮನಿದಲ್ಲಿ ಒಂದು ಭಾರಿ ಬದಲಾವಣೆ ಬರುತ್ತೆ. ಓಕೆನಾ? ತುಂಬಾ ಡಿಫ್ರೆಂಟ್ ಇರುತ್ತೆ ಮಾರ್ಚ್ ಮಂತ್ ಅಂತೂ ನಿಮ್ಗೆ. ಏನು 2025 ಜನವರಿ ಫೆಬ್ರವರಿಯಲ್ಲೂ ನಿಮ್ಗೆ ಸಿಗದೇ ಇರುವಂತಹ ಒಂದು ಬದಲಾವಣೆನ ನಾವು ಮಾರ್ಚ್ ಅಲ್ಲಿ ನೋಡ್ಬೋದು. ಓಕೆನಾ? 2026 ಮಾರ್ಚ್ ಅಲ್ಲಿ ನಿಮ್ಗೆ ಒಂದು ಬ್ಲೆಸ್ಸಿಂಗ್ಸ್ ನ ಕೊಡ್ತಿದೆ ಇಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಪೆಂಡ್ಯುಲಮ್, ಓಕೆ, ಚಕ್ರಾಸ್ ಬಗ್ಗೆ ನೀವು ತುಂಬಾ ಇಂಟ್ರೆಸ್ಟ್ ಹೊಂದಿದ್ದೀರಾ. ಸೊ ನಿಮ್ಮ ಚಕ್ರಾಸ್ ಇಲ್ಲಿ ಬ್ಲಾಕ್ ಆಗಿದ್ರೆ ನೀವು ಇದನ್ನ ಹೀಲ್ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ಇದ್ದೀರಾ ಅಂತ ನಾನು ನೋಡ್ತಿದ್ದೀನಿ. ಓಕೆ, ಸೊ ನಿಮ್ಮ ಹೀಲಿಂಗ್ ಪ್ರೋಸೆಸ್ ಏನಿದೆ ಅದು 100% ನಿಮ್ಗೆ ತುಂಬಾ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಮಾರ್ಚ್ ಅಲ್ಲಿ. ಓಕೆನಾ? ನಿಮ್ಮ ಏನು ಇತ್ತು ಕೋರ್ಸ್ ನಿಮ್ದು ಕಂಪ್ಲೀಟ್ ಆಗ್ತಾ ಇರ್ಲಿಲ್ಲ ಅಲ್ವಾ, ಎಷ್ಟು ಪಾಸಿಟಿವ್ ಕಡೆ ಹೋದ್ರು ನೆಗೆಟಿವಿಟಿ ಬರ್ತಿತ್ತು ಅಲ್ವಾ. ಸೊ ಅದರಿಂದ ನಿಮ್ಗೆ ಮುಕ್ತಿ ಸಿಗುತ್ತೆ ಅಂತ ಮಾರ್ಚು ನಿಮ್ಗೆ ಟ್ಯಾರೋಟ್ ಇಂದ ಹೇಳ್ತಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಮೈ ಡಿಯರ್ ಬ್ಯೂಟಿಫುಲ್ ಬಟರ್ಫ್ಲೈಸ್, ಸೊ ಯಾರು ಈ ಬರ್ಡ್, ಓಕೆನಾ, ಔಲ್, ಗುಬೆ ಅಂತ ಹೇಳ್ತೀವಿ. ಓಕೆ, ಸೊ ಈ ಬರ್ಡ್ನ ನೋಡಿ ಯಾರು ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀರಾ, ತುಂಬಾ ರೇರು ಈ ಬರ್ಡ್ನ ಸೆಲೆಕ್ಟ್ ಮಾಡೋರು. ಓಕೆನಾ? ಬೇಲೀಫ್ ಕಾಮನ್ ಆಗಿ ಸ್ಪಿರಿಚುವಲ್
ಮೆಸೇಜ್ ಬೇಕಾಗಿರೋ ಪ್ರತಿಯೊಬ್ರು ಯೂಸ್ ಮಾಡ್ತಾರೆ ಪೆಂಡ್ಯುಲಮ್ನ. ಸೊ ಸ್ಪಿರಿಚುವಲ್ ಕಡೆ ಬರೋ ಪ್ರತಿಯೊಬ್ರು ಯೂಸ್ ಮಾಡ್ತಾರೆ. ಬಟ್ ಈ ಒಂದು ಔಲ್ ಬರ್ಡ್ನ ನೀವು ಚೂಸ್ ಮಾಡಿದೀರಾ ಅಂದ್ರೆ ನೀವು ಪ್ರೋ, ಸ್ಪಿರಿಚುವಲ್ ಅಲ್ಲಿ ನೀವು ಪ್ರೊಫೆಸರ್ಸ್. ಓಕೆನಾ? ನಿಮ್ಮ ಒಂದು ಫೀಲ್ಡ್ ಏನಿದೆ ರೇಕಿ, ಹೀಲಿಂಗ್, ಮ್ಯಾನಿಫೆಸ್ಟೇಷನ್ಸ್, ನೀವು ಭಾರಿ ನಾಲೆಡ್ಜ್ ಹೊಂದಿದ್ದೀರಾ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಓಕೆ, ಸೊ ಇದು ಇಂಡಿಯನ್ಸ್ ಅಂದ್ರೆ ಹಿಂದೂ ಸಂಪ್ರದಾಯದಲ್ಲಿ ಸ್ವಲ್ಪ ನೆಗೆಟಿವ್ ಆಗಿ ಹೇಳ್ತಾರೆ. ಬಟ್ ಫಾರಿನರ್ಸ್ ತುಂಬಾ ಚೆನ್ನಾಗಿ ಇದನ್ನ ಓಕೆನಾ ಒಂದು ಸ್ಪಿರಿಚುವಲ್ ಬರ್ಡ್ ಆಗಿ ಇದ್ರ ಜೊತೆ ಓಕೆನಾ ತುಂಬಾ ಹೀಲಿಂಗ್ ಪ್ರೋಸೆಸ್ನ ನಡೆಸ್ತಾರೆ. ಓಕೆ, ಸೊ ನಿಮ್ಗೆ ಯಾವ ಒಂದು ಮೆಸೇಜ್ ಇದೆ ನೋಡೋಣ. ಪ್ರಾಸ್ಪರಿಟಿ ಲೈಸ್ ಅಹೆಡ್ ಅಂತ ಬಂದಿದೆ. ಮೈ ಗಾಡ್, ಈ ಬರ್ಡ್ ಸೌಂಡ್ ಕೇಳಿರ್ಬೋದು, ಹೂ ಹೂ ಅಂತ ಇರುತ್ತೆ ಅಲ್ವಾ. ಸೊ ಹೂ ಅಂತ ಕ್ವಶನ್ ಮಾರ್ಕ್ ಹಾಕೊಳ್ಳೋ ಅಂಥದ್ದು, ನಿಮ್ಗೆ ಗೊತ್ತಿಲ್ಲದೆ ಇರೋಂಥ ಒಂದು ವಿಚಾರನ ನಿಮ್ಗೆ ತಿಳಿಸೋ ಅಂಥದ್ದು. ಸ್ಪಿರಿಚುಯಲಿ ನಿಮ್ಗೆ ಇವಾಗ ಕೆಲವೊಂದು ನಾಲೆಡ್ಜ್ ಇರೋದಿಲ್ಲ ಅನ್ಕೊಳ್ಳಿ, ನೀವು ಆ ನಾಲೆಡ್ಜ್ಗೋಸ್ಕರ ತುಂಬಾ ಗೈಡೆನ್ಸ್ ತಗೊಳ್ತಾ ಇರ್ತೀರಾ, ತುಂಬಾ ಪಾಡ್ಕಾಸ್ಟ್ ನೋಡ್ತಾ ಇರ್ತೀರಾ, ತುಂಬಾ ಕ್ಲಾಸಸ್ಗೆ ಅಟೆಂಡ್ ಮಾಡಿರ್ತೀರಾ. ಬಟ್ ನಿಮ್ಗೊಂದು ನಿಮ್ಮ ಒಂದು ಪವರ್, ನಿಮ್ಮ ಒಂದು ಇಂಟ್ಯೂಷನ್ ನ ಜಾಸ್ತಿ ಮಾಡೋದಕ್ಕೆ ಅಂತಾನೆ ಇದೊಂದು ಸಿಗ್ನಲ್ ಕೊಡುತ್ತೆ ನಿಮ್ಗೆ. ಓಕೆ, ಸೊ ಲಕ್ಸುರಿ, ಹ್ಯಾಪಿನೆಸ್, ಮನಿ ಫ್ಲೋಯಿಂಗ್, ಅದನ್ನ ನಾನಿಲ್ಲಿ ನೋಡ್ತಿದ್ದೀನಿ ಈ ಕಾರ್ಡಲ್ಲಿ. ಯಾರು ಸೆಲೆಕ್ಟ್ ಮಾಡಿದ್ದೀರಾ ಓಕೆನಾ, ತುಂಬಾ ಲಕ್ಕಿಯೆಸ್ಟ್ ಮಾರ್ಚ್ ನಿಮ್ದು. ಓಕೆನಾ, ಹೇಗಿದೆ ಅಂತ ನೋಡೋಣ ನಾವು ಮಾರ್ಚ್ ನಿಮ್ಗೆ. ಓಕೆ, ಸೊ ಓ ಮೈ ಗಾಡ್, ಸೊ ಇಲ್ಲಿ ದ ಫೂಲ್ ಕಾರ್ಡ್ ರಿವರ್ಸ್ ಬಂದಿದೆ. ಅಂದ್ರೆ ಸೊ ನಿಮ್ಗೆ ಇಲ್ಲಿ ನೋಡಿ ಸ್ಟೋನ್ ಇದೆ ಇವರ ಹ್ಯಾಂಡ್ ಅಲ್ಲಿ ಅಲ್ವಾ, ವಾಂಡ್ಸ್ ಇದೆ, ಪ್ಯಾಷನ್ಸ್, ಸ್ಪಿರಿಚುವಲಿ ತುಂಬಾ ಹೀಲರ್ಸ್ ನೋಡ್ತಿದ್ದೀರಾ ಈ ಕ್ಲಾಸ್ನ, ಟ್ಯಾರೋ ರೀಡರ್ಸ್. ನೀವು ಫ್ಯೂಚರ್ ಅಲ್ಲಿ ಸ್ಪಿರಿಚುವಲ್ ಅಲ್ಲಿ ಗ್ರೋ ಆಗೋದು ನಿಮ್ಮ ಲೈಫ್ ಪರ್ಪಸ್ ಆಗಿದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಝೀರೋ, ಇದು ದ ಫುಲ್ ಕಾರ್ಡ್ ಅಂತ ಅಂದ್ಬಿಟ್ಟು ಝೀರೋ ಟು ಹೀರೋ ಆಗೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ. ಬಟ್ ಏನಾಗ್ತಿದೆ ಅಂದ್ರೆ ನಿಮ್ಗೆ ಓಕೆನಾ, ಸೊ ಹಾರೋದಿಕ್ಕೆ, ಇಲ್ಲಿಂದ ಹಾರೋದಿಕ್ಕೆ ನಿಮ್ಗೆ ಭಯ. ಓಕೆನಾ, ಸೊ ಇಲ್ಲಿ ನಿಮ್ಗೊಂದು ಪ್ರೊಟೆಕ್ಷನ್ ಇದೆ ವಾಟರ್ ಅಲ್ಲಿ. ನೀವು ಜಂಪ್ ಮಾಡಿದ್ರೆ ವಾಟರ್ ಅಲ್ಲಿ ಅದರಲ್ಲಿ ನೀವು ಒಂದು ಬ್ಯೂಟಿಫುಲ್ ಆಗಿ ಓಕೆನಾ ಒಂದು ಮೆಜಿಷಿಯನ್ ಆಗಿ ನಿಲ್ತೀರಾ, ಅಲ್ಲಿ ಮುನ್ಗೋಗೋದಿಲ್ಲ. ಬಿಕಾಸ್ ನಿಮ್ಗೆ ಇಲ್ಲೊಂದು ಪ್ರೊಟೆಕ್ಷನ್ ಇದೆ. ನೀವು ಆ ಫೀಲ್ಡ್ ಅಲ್ಲಿ ಓಕೆನಾ ಸಕ್ಸಸ್ ಆಗ್ಬೇಕು ಅಂದ್ರೆ ಏನಾಗ್ತಿದೆ ಅಂದ್ರೆ ಭಯಗಳಿದಾವೆ ನಿಮ್ಗೆ, ಕನ್ಫ್ಯೂಷನ್ಸ್ ಇದೆ, ಬಿಲೀವ್ ಸಿಸ್ಟಮ್ ನಿಮ್ದು ಸರಿ ಇಲ್ಲ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ, ಸೊ ನಿಮ್ಗೆ ನೀವೇ ಫೂಲ್ ಆಗ್ತಿದ್ದೀರಾ. ಓಕೆನಾ, ಸೊ ನಿಮ್ಗೆ ಪ್ರತಿಯೊಂದು ನಿಮ್ಗೆ ಸಿಗುತ್ತೆ, ಬಟ್ ನಿಮ್ಗೆ ಸ್ವಲ್ಪ ಭಯಗಳು, ನಿಮ್ಮ ಇನ್ನರ್ ಚೈಲ್ಡ್ ತಗೊಂಡ್ಬಂದಿರುವಂತಹ ಭಯಗಳು, ನಿಮ್ಮ ಕಾರ್ಮಿಕ್ ಓಕೆನಾ, ನಿಮ್ಮ ಪಿತೃದೋಷಗಳು ಸ್ವಲ್ಪ ಲಾಕ್ ಮಾಡ್ತಿದ್ದಾವೆ ನಿಮ್ಮನ್ನ ಅಲ್ವಾ. ಸೊ ಈಗ ಇದರಿಂದ ಹೊರಗಡೆ ಬರುವಂತಹ ಸಮಯ ನಿಮ್ದು. ಓಕೆ, ಇದು ಈ ಕಾರ್ಡ್ ಪಾಸಿಟಿವ್ ಕಾರ್ಡ್, ಬಟ್ ರಿವರ್ಸ್ ಬಂದಿದೆ ಅಂದ್ರೆ ನಿಮ್ಮಲ್ಲಿರುವಂತಹ ಲೋಪಗಳನ್ನ ತೋರಿಸ್ತಾ ಇರೋದು, ಕಾನ್ಫಿಡೆನ್ಸ್ ಇಲ್ಲದೆ ಇರುವಂತದ್ದು. ನೀವು ಇವಾಗ ಎಷ್ಟು ಕ್ಲೈಂಟ್ಸ್ ಬೇಕು, ಎಷ್ಟು ಕಸ್ಟಮರ್ಸ್ ಬೇಕು, ಎಷ್ಟು ಸಕ್ಸಸ್ ಬೇಕು, ನಿಮ್ಮ ವಿಡಿಯೋಗೆ ಎಷ್ಟು ವ್ಯೂಸ್ ಬೇಕು ಅಷ್ಟು ಬರುತ್ತೆ, ಬಟ್ ನಿಮ್ಗೆ ಅಷ್ಟು ನಂಬಿಕೆ ಇಲ್ಲ ಅದ್ರ ಮೇಲೆ. ಬಟ್ ಅದು ನಿಮ್ಗೆ ಸೋಲ್ ಗೊತ್ತು. ನೀವು ಒಂದ್ ಸ್ವಲ್ಪ ನೀವು ಕಾನ್ಶಿಯಸ್ಲಿ ಎನರ್ಜಿನ ಟ್ರ್ಯಾಕ್ ಮಾಡಿದ್ರೆ ನೀವು ಅನ್ಕೊಳ್ತಿರೋದಕ್ಕಿಂತ ಜಾಸ್ತಿ ಸಕ್ಸಸ್ ಸಿಗುತ್ತೆ ನಿಮ್ಮ ಫೀಲ್ಡ್ ಅಲ್ಲಿ ಅಂತ ಅಂದ್ಬಿಟ್ಟು. 5 ಆಫ್ ಸ್ವಾರ್ಡ್ಸ್ ಇಲ್ಲಿ ರಿವರ್ಸ್ ಬಂದಿದೆ. ಸ್ಯಾಟರ್ನ್ ಸ್ಥಿತಿ ನಿಮ್ಮ ಜೀವನದಲ್ಲಿ ಬದಲಾಗಿದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಇಲ್ಲಿ ನೋಡಿ, ಹಿಂದೆ ವ್ಯಕ್ತಿ ಹ್ಯಾಪಿ ಇದ್ದಾರೆ, ಮುಂದೆ ವ್ಯಕ್ತಿ ಓಕೆನಾ ತಲೆ ಕೆಡ್ಸ್ಕೊಂಡಿದ್ದಾರೆ. ಹಿಂದೆ ವ್ಯಕ್ತಿ ಹ್ಯಾಪಿ ಇರಬೇಕು ಅಂದ್ರೆ ಓಕೆನಾ ಅಂದ್ರೆ ನಿಮ್ ದೂರದಲ್ಲಿದೆ ನಿಮ್ಮ ಹ್ಯಾಪಿನೆಸ್. ಹತ್ರದಲ್ಲಿ ನೀವು ಅಂದ್ರೆ ಪ್ರೆಸೆನ್ಸ್ ಅಲ್ಲಿ ಅಂದ್ರೆ ಅಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡೋಕ್ ಆಗ್ತಾ ಇಲ್ಲ. ಈ ದೂರದ ಸಕ್ಸಸ್ಗೋಸ್ಕರ ಇನ್ನೂ ನೆಗೆಟಿವಿಟಿನ ಅಟ್ರಾಕ್ಟ್ ಮಾಡ್ತಿದ್ದೀರಾ. ಓಕೆನಾ, ಸೊ ಪ್ರೆಸೆನ್ಸ್ ಅಲ್ಲಿ ನೀವು ಈ ರೀತಿ ಹ್ಯಾಪಿ ಆಗಿರ್ಬೇಕು, ಅವಾಗ ಈ ನೆಗೆಟಿವಿಟಿ ಎಲ್ಲ ಹೋಗ್ಬಿಡುತ್ತೆ. ನೀವು ಪ್ರೆಸೆನ್ಸ್ ಅಲ್ಲಿ ಆಕ್ಟಿವ್ ಆಗ್ತೀರಾ, ಪಾಸ್ಟ್ ಅಲ್ಲಿ ಆಕ್ಟಿವ್ ಆಗಿರೋದನ್ನ ಇಮ್ಯಾಜಿನ್ ಮಾಡ್ಕೊಂಡು ಓಕೆನಾ ಇಲ್ಲಿ ತಲೆ ಕೆಡ್ಸ್ಕೊಳ್ತಾ ಇದ್ದೀರಾ ಅಲ್ವಾ. ಇದು ರಿವರ್ಸ್ ಬಂದಿದೆ ಅಂದ್ರೆ ನೀವು ಪ್ರೆಸೆನ್ಸ್ ಅಲ್ಲಿ ಇರ್ತೀರಾ ಮಾರ್ಚ್ ಅಲ್ಲಿ. ಓಕೆ, ಸೊ ಹೌದು, ಈಗ ನಾನು ಜಾಬ್ ಬಿಡ್ತೀನಿ, ಪ್ರೆಸೆನ್ಸ್ ಅಲ್ಲಿ ಇರ್ತೀರಾ. ಮುಂದೆ ಜಾಬ್ ಬಿಡ್ತೀನಿ ಅನ್ನೋದಲ್ಲ, ಜಾಬ್ ಬಿಡೋದ್ರಲ್ಲಿ ಇರ್ತೀರಾ. ಈಗ ನನ್ನ ಸೋಲ್ಮೇಟ್ ಜೊತೆ ನಾನು ಇರ್ತೀನಿ ಅಂದ್ರೆ ಪ್ರೆಸೆನ್ಸ್ ಅಲ್ಲಿ ಇರ್ತೀರಾ. ಅವ್ರ ಜೊತೆ ಮಾತಾಡೋದು, ಅವ್ರಿಗೆ ಗಿಫ್ಟ್ ಕೊಡೋದು, ಪ್ರೀತಿಯಿಂದ ಇರುವಂತದ್ದು. ಓಕೆನಾ, ಪ್ರೆಸೆನ್ಸ್ ಅಲ್ಲಿ. ಮನಿ ವಿಚಾರದಲ್ಲಿ ಅವಾಗ ಯಾವಾಗೋ ಮನಿ ಬರುತ್ತೆ, ನನಗೆ ಮನೆ ಕಟ್ತೀನಿ, ಗೋಲ್ಡ್ ತಗೊಂತೀನಿ, ಕಾರ್ ತಗೊಂತೀನಿ ಅಲ್ಲ, ಪ್ರೆಸೆನ್ಸ್ ಅಲ್ಲಿ ಇರ್ತೀರಾ ನೀವು. ಅದನ್ನ ನೋಡ್ತಿದ್ದೀನಿ ನಾನು. ಓಕೆನಾ, ಮಾರ್ಚ್ ಮಂತು ನಿಮ್ದು ಪ್ಲಾನ್ಸ್ ಎಲ್ಲ ಆಗಿದ್ದಾವೆ. ಜಸ್ಟ್ ನೀವು ರಿಸಲ್ಟ್ ನ ತಗೊಂಡು ಎಂಜಾಯ್ ಮಾಡೋ ಅಂತದ್ದು. ಓಕೆನಾ, ಬೈಗಳು ಹೋಗುತ್ತೆ ನಿಮ್ಗೆ. ರಿವರ್ಸ್ ಬಂದಿದೆ ಅಲ್ವಾ, ನಿಮ್ಮ ಲೋಪನ ಇಲ್ಲಿ ಕಂಡಿಡಿತಾ ಇದೆ ಮಾರ್ಚ್, ನೀವು ಕಂಡಿಡ್ಕೊಳ್ತಿದ್ದೀರಾ. ಟೂ ಆಫ್ ವಾಂಡ್ಸ್ ಅಂಡ್ 4 ಆಫ್ ಕಪ್ಸ್ ಇಲ್ಲಿ ಬಂದಿದೆ ಅಲ್ವಾ. ಸೊ ಅಂದ್ರೆ ಏನ್ ಹೇಳುತ್ತೆ ಅಂದ್ರೆ ಪಾಸ್ ಮಾಡಿ ವೆಯ್ಟ್ ಮಾಡುವಂಥದ್ದು. ನಿಮ್ಗೆ ಎಲ್ಲ ಗೊತ್ತು, ಸ್ಪಿರಿಚುವಲ್ ಬಗ್ಗೆ ಆಗಿರ್ಬೋದು, ನೀವು ಒಂದು ಯಾವ ಫೀಲ್ಡ್ ಬಿಸ್ನೆಸ್ ಏನ್ ಸ್ಟಾರ್ಟ್ ಮಾಡಿದ್ರೆ ಅದರಲ್ಲಿ ಯಾವಾಗ ಸಕ್ಸಸ್ ಬರ್ಬೋದು, ಯಾವ ರೀತಿ ಕ್ಲೈಂಟ್ಸ್ ನ ಅಟ್ರಾಕ್ಟ್ ಮಾಡ್ಬೋದು, ಯಾವ ರೀತಿ ಬಿಸ್ನೆಸ್ ಮಾಡ್ಬೋದು, ಕಾಂಪಿಟೇಷನ್ ಇದ್ರು ಯಾವ ರೀತಿ ಒಂದು ನಾವು ಅದರಲ್ಲಿ ಸಕ್ಸಸ್ ತಗೋಬಹುದು ಅಂತ ಅಂದ್ಬಿಟ್ಟು ಅಲ್ವಾ. ಬಟ್ ಯಾವುದೇ ಒಂದು ನಿರ್ಧಾರನ ತಗೊಳ್ಳೋದಿಕ್ಕೆ ನಿಮ್ಗೆ ಇಲ್ಲಿ ಸಾಧ್ಯ ಆಗ್ತಾ ಇರ್ಲಿಲ್ಲ.
ಓಕೆನಾ. ಯೂನಿವರ್ಸ್ ಕೈಯಲ್ಲೇ ಇದೆ, ಎಲ್ಲ ಗೊತ್ತು ನಿಮ್ಗೆ. ಬಟ್ ಯಾವುದೋ ಒಂದು ನಿರ್ಧಾರನ ತಗೊಳ್ಳೋದಿಕ್ಕೆ ಇಲ್ಲಿ ಸಾಧ್ಯವಾಗ್ತಾ ಇರ್ಲಿಲ್ಲ ಅಲ್ವಾ. ಬಟ್ ನೀವು ಮಾರ್ಚ್ ಒಂದು 2 ವೀಕ್ಸ್ ಅಲ್ಲಿ ಒಂದು ನಿರ್ಧಾರಕ್ಕೆ ಬರ್ತೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಸೊ ನೀವು ಮಿಸ್ ಆದಂತಹ ಪ್ರತಿಯೊಂದು ಆಪರ್ಚುನಿಟೀಸು ಮತ್ತೆ ನಿಮ್ಗೆ ಇಲ್ಲಿ ವಾಪಸ್ ಬರುತ್ತೆ. ಜೀವನ ಮುಗ್ದೋಯ್ತು, ಇನ್ನ ಓಕೆನಾ 30 ಆಗ್ತಿದೆ, 40 ಆಗ್ತಿದೆ, ಹತ್ರ ಜೀವನ ಮುಗ್ದೋಯ್ತು ಅಂದಾಗ ನಿಮ್ಗೆ ಏನು ಮಿಸ್ ಆಗಿದ್ರೆ ನೀವು 10-20 ವರ್ಷಗಳಿಂದ ಅದೆಲ್ಲ ನಿಮ್ಗೆ ಯೂನಿವರ್ಸ್ ಇಲ್ಲಿ ತಂದು ಕೊಡುತ್ತೆ. ಓಕೆನಾ, ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆ, ಇನ್ನು ಕೆಲವೊಂದು ಕಾರ್ಡ್ಸ್ ನೋಡೋಣ. ಮಾರ್ಚ್ ಅಲ್ಲಿ ನೀವು ಯಾಕೆ ನಿಮ್ಗೆ ಸೋಲ್ ಆಗ್ತಿದೆ ನಿಮ್ಮ ಪ್ರೀತಿ ಮನಿ ವಿಚಾರದಲ್ಲಿ ಅದನ್ನ ಕಂಡಿಡ್ಕೊಳ್ತೀರಾ. ಓಕೆನಾ, ನಿಮ್ಮ ಪ್ರೆಸೆನ್ಸ್ಗೆ ಹೋಗ್ತೀರಾ ನೀವು. ರಿವರ್ಸ್ ಬಂದಿದೆ ಅಲ್ವಾ. ಪ್ರೆಸೆನ್ಸ್ ಅಂದ್ರೆ ತೊಂದರೆಗಳು ಬಿಟ್ಟು ಪ್ರೆಸೆನ್ಸ್ ಅಲ್ಲಿ ಇರೋದಿಕ್ಕೆ ಅರ್ಥ ಚಕ್ರ ಅಂತ ಹೇಳ್ತೀವಿ. ಹಾಗೆ ನೀವು ಪ್ರೆಸೆನ್ಸ್ ಅಲ್ಲಿ ಇದ್ರೆ ನಿಮ್ಗೆ ಕ್ಲೈಂಟ್ಸ್ ಬರ್ತಾರೆ, ಪ್ರೆಸೆನ್ಸ್ ಅಲ್ಲಿ ಇದ್ರೆ ನಿಮ್ಮ ಪ್ರೀತಿ ನಿಮ್ಗೆ ಸಿಗುತ್ತೆ. ಆ ರೀತಿ 2 ಆಫ್ ವಾಂಡ್ಸ್ ಬಂದು ಇಲ್ಲಿ. ಓಕೆನಾ, ನಿಮ್ಮ ಪಾಸ್ ಆಗಿದ್ದಂತಹ ಇನ್ನೂ ಥಿಂಕಿಂಗ್ ಅಲ್ಲೇ ಇರುವಂತದ್ದು ನೀವು. ಓಕೆನಾ, ಸೊ ಟೈಮ್ ಬಂದಿದೆ ನಿಮ್ದು ಈಗ ಆಕ್ಷನ್ ಇಳಿಯುವಂಥದ್ದು. ನೀವು ಪ್ರೆಸೆನ್ಸ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಮಿಸ್ ಆಗಿರೋ ಪ್ರತಿಯೊಂದು ನಿಮ್ಗೆ ಇಲ್ಲಿ ಬರುತ್ತೆ. ನಿಮ್ಮನ್ನ ಬಿಟ್ಟು ಹೋದವರು ಪ್ರತಿಯೊಬ್ರು ನಿಮ್ಮನ್ನ ಹತ್ರ ಬರ್ತಾರೆ. ನೀವು ಯಾವ ಒಂದು ಎಮೋಷನ್ ಇಲ್ಲ, ನಿಮ್ಗೆ ಯಾವ ಒಂದು ಸಕ್ಸಸ್ ಇಲ್ಲ, ಮನಿ ಇಲ್ಲ ಅಂತ ವರಿ ಆಗಿದ್ದೀರಾ, ಅದು ನಿಮ್ಗೆ ಸಿಗುತ್ತೆ ಮಾರ್ಚ್ ಅಲ್ಲಿ. ಓಕೆ, ಸೊ ಓಕೆ, ಶೋ ದ ವರ್ಲ್ಡ್ ದ ರಿಯಲ್ ಯು. ಮೈ ಗಾಡ್, ಎಷ್ಟು ಕನೆಕ್ಟ್ ಆಗಿದೆ ನೋಡಿ ಕಾರ್ಡ್ಸ್ ಇಲ್ಲಿ. ಸೊ ನಿಮ್ಮ ಪ್ರತಿಭೆನ ತೋರಿಸುವಂತಹ ಸಮಯ ಅಂತ ಹೇಳ್ತಿದೆ ಇಲ್ಲಿ. ಅಕ್ವೇರಿಯಸ್ ಇದೆ, ಕುಂಭರಾಶಿ ಅಂತ ಹೇಳ್ತೀವಿ. ನಿಮ್ಮ ಕುಂಭ ಅಂದ್ರೆ ಇದು ಒಂದು ಮಡಿಕೆ ಅಂತ ಹೇಳ್ತೀವಲ್ಲ, ಅದರಲ್ಲಿ ಭಾರಿ ನಾಲೆಡ್ಜ್ ಇದೆ ನಿಮ್ಮಲ್ಲಿ. ಅದನ್ನೆಲ್ಲ ನೀವು ಇವಾಗ ಪ್ರಪಂಚಕ್ಕೆ ಹಂಚೋ ಸಮಯ ಬಂದಿದೆ ಅಂತ. ಓಕೆನಾ, ಸೊ ನೀವು ಯಾವ ನಾಲೆಡ್ಜ್ನು, ನಿಮ್ಮ ಯಾವ ಪವರ್ಸ್ನು, ನಿಮ್ಮ ಟ್ಯಾಲೆಂಟ್ನ ಬಚ್ಚಿಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಮಡಿಕೆದಲ್ಲಿ ಇನ್ಮೇಲೆ. ಓಕೆನಾ, ಅದನ್ನ ಹೊರಗಡೆ ತಂದು ನೀವೀಗ ಫ್ಲೈ ಮಾಡುವಂಥದ್ದು, ಶೈನ್ ಆಗುವಂತಹ ಸಮಯ ಬಂದಿದೆ ನಿಮ್ಗೆ ಈಗ ಅಂತ ಟ್ಯಾರೋಟ್ ಇಲ್ಲಿ ಮೆಸೇಜ್ ಕೊಡ್ತಿದೆ. ಓಕೆ, ಸೊ ಇನ್ನು ನೋಡೋಣ ನಿಮ್ಗೆ ಯಾವ ಒಂದು ಬ್ಯೂಟಿಫುಲ್ ಇನ್ಫಾರ್ಮೇಶನ್ ಇದೆ ಮಾರ್ಚ್ಗೆ ಅಂತ. ಅಡ್ಜಸ್ಟ್ಮೆಂಟ್ ಆರ್ ರೆಕ್ಯೂರ್ಡ್ ಅಂತ ಬಂದಿದೆ. ಅಂದ್ರೆ ಇಲ್ಲಿ ನೀವು ಓಕೆನಾ, ಸೊ ನನಗೆ ಅಮೌಂಟ್ ಬಂದಾಗ ನಾನು ನನಗೆ ಬೇಕಾಗಿರುವ ಪ್ರತಿಯೊಂದನ್ನು ತಗೊಳ್ತೀನಿ. ನನ್ನ ಒಂದು ಬಿಸ್ನೆಸ್ಗೆ ಬೇಕಾಗಿರುವಂತಹ ಐಟಮ್ಸ್ ಆಗಿರ್ಬೋದು, ನೀವು ಇನ್ವೆಸ್ಟ್ ಮಾಡಬೇಕಾಗಿರುತ್ತೆ, ಅದಕ್ಕೆ ಬಂಡವಾಳ ಹಾಕಬೇಕಾಗಿರುತ್ತೆ ಅಲ್ವಾ. ಅದೆಲ್ಲದಕ್ಕೂ ಓಕೆನಾ ನೀವು ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಿದ್ದೀರಾ ಇಲ್ಲಿ ಅಲ್ವಾ. ಸೊ ಜಾಸ್ತಿ ನಾವು ಅನ್ಕೊಂಡಿರೋ ಮನಿ ಬಂದ್ಮೇಲೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು, ಅಥವಾ ಏನಾದ್ರು ಒಂದು ನಾಲೆಡ್ಜ್ ಪಡ್ಕೋಬೇಕು, ಯಾವ್ದಾದ್ರು ಒಂದು ಕೋರ್ಸ್ಗೆ ಸೇರ್ಬೇಕು ಅಂದ್ರೆ ಓಕೆನಾ, ಸೊ ಲೇಟ್ ಮಾಡೋಣ, ವೆಯ್ಟ್ ಮಾಡೋಣ ಅಂತ ಇಲ್ಲಿ ಒಂದು ಅಡ್ಜಸ್ಟ್ ಆಗೋ ಅಂತದ್ದು ಅದು ಬೇಡ ಅಂತ ಹೇಳ್ತಿದೆ. ಸೊ ಇವಾಗ ನಮಗೆ ಒಂದು ಸಬ್ಸ್ಕ್ರೈಬರ್ಸ್ ಬರ್ತಿದ್ದಾರೆ, ಲೈಕ್ಸ್ ಬರ್ತಿದೆ, ಇನ್ಸ್ಟಾದಲ್ಲಿ ಫಾಲೋವರ್ಸ್ ಬರ್ತಿದ್ದಾರೆ, ಕಸ್ಟಮರ್ಸ್ ಕ್ಲೈಂಟ್ಸ್ ಬರ್ತಿದ್ದಾರೆ ನಿಮ್ಮ ಬಿಸ್ನೆಸ್ ಅಲ್ಲಿ ಅಂದಾಗ ಇರೋದನ್ನ ನೋಡ್ಕೊಂಡು ತೃಪ್ತಿ ಪಡೋದು ಅಲ್ದಿರ ಅದನ್ನ ಅಪ್ಡೇಟ್ ಮಾಡುವಂಥದ್ದು. ಓಕೆನಾ, ಸೊ ಇವಾಗ ನೋಡಿ ಆಪ್ಸ್ ಅಪ್ಡೇಟ್ ಕೇಳ್ತಿರ್ತಾವಲ್ವಾ ಅವಾಗ ಹಾಗೆ ನೀವು ಅಪ್ಡೇಟ್ ಆಗಬೇಕು, ನಿಮ್ಮ ಜಾಬ್ ಅಪ್ಡೇಟ್ ಆಗಬೇಕು. ಇವಾಗ ಸ್ಟಾರ್ಟಿಂಗ್ ನೀವು ಸ್ಟಾರ್ಟ್ ಮಾಡಿರುವಂತಹ ಬಿಸ್ನೆಸ್ ಅದೇ ರೀತಿ ಹೋಗಬಾರ್ದು. ಓಕೆನಾ, ಇನ್ನೂ ಕ್ಲೈಂಟ್ಸ್ನ ಅಟ್ರಾಕ್ಟ್ ಮಾಡಬೇಕಾಗಿರುತ್ತೆ. ಓಕೆನಾ, ಸೊ ಚೆನ್ನಾಗಿ ಡೆಕೋರೇಟ್ ಮಾಡಬೇಕಾಗಿರುತ್ತೆ, ತುಂಬಾ ಇಂಪ್ರೆಸ್ ಮಾಡಬೇಕಾಗಿರುತ್ತೆ ಪ್ರತಿಯೊಂದನ್ನು ನೀವು ಇಲ್ಲಿ. ಓಕೆ ಓಕೆ ಎಸ್, ಸೊ ನೋಡೋಣ ಇನ್ನು ಯಾವ ಒಂದು ಮೆಸೇಜ್ ಇದೆ ನಿಮ್ಗೆ ಅಂತ. ಓ, ಸೊ 6 ಆಫ್ ವಾಂಡ್ಸ್ ಇಲ್ಲಿ ರಿವರ್ಸ್ ಬಂದಿದೆ ಅಂಡ್ ಡೆತ್ ಅಂಡ್ ರೀಬರ್ತ್ ಕಾರ್ಡ್ ಇಲ್ಲಿ ಬಂದಿದೆ. ಸೊ ಸದ್ಯಕ್ಕೆ ನಿಮ್ಗೆ ಮಾರ್ಚ್ಗೆ ನೀವ್ ಅನ್ಕೊಳ್ತಿರೋಂತಹ ನೋಡಿ ಇಲ್ಲಿ ಮತ್ತೆ ನಿಮ್ಗೆ ನೀವು ಹೀಲರ್ ಅಂತ ಇಲ್ಲಿ ಪ್ರೂವ್ ಆಗ್ತಿದೆ. ಹೆಲ್ಪಿಂಗ್ ಹ್ಯಾಂಡ್ಸ್ ಇದಾವೆ ಇಲ್ಲಿ ಅಲ್ವಾ. ನಿಮ್ಮ ಪ್ಯಾಷನ್ ಅಲ್ಲಿ ನೀವು ನೆಮ್ಮದಿನ ಅಂದ್ರೆ ಇದು ಗ್ರೀನ್ ಇದೆ ಅಲ್ಲ ಸ್ಪಿರಿಚುವಲ್ ಅಲ್ಲಿ. ಓಕೆನಾ, ರಾಹು 4 ಲೈಟ್ಸ್ ಇದಾವೆ ಇಲ್ಲಿ. ರಾಹು ನಿಮ್ಗೆ ಬ್ಲೆಸ್ ಮಾಡ್ತಿದೆ ನೀವು ಗ್ರೋ ಆಗೋದಿಕ್ಕೆ. ಓಕೆನಾ, 6 ಆಫ್ ವಾಂಡ್ಸ್ ಇದೆ. ನಿಮ್ಮ ಲಕ್ಸುರಿ, ನಿಮ್ಮ ಮನಿ ಎನರ್ಜಿ ಜಾಸ್ತಿ ಆಗುವಂತಹ ಟೈಮ್ ಬಂದಿದೆ. ನೀವು ಇಷ್ಟು ದಿನ ರಾಂಗ್ ಥಿಂಕಿಂಗ್ ಅಲ್ಲಿ ಇದ್ರಿ, ನಿಮ್ಗೆ ಈ ಸಕ್ಸಸ್ ಬೇಕು ಬಟ್ ನೀವು ರಾಂಗ್ ಥಿಂಕಿಂಗ್ ಅಲ್ಲಿ ಇದ್ರಿ. ಬಟ್ ಇದರಿಂದ ಹೊರಗಡೆ ಬರುವಂತಹ ಸಮಯ ಮಾರ್ಚ್ ಆಗಿದೆ ನಿಮ್ಗೆ. ಓಕೆ, ಸೊ ಡೆತ್ ಅಂಡ್ ರೀಬರ್ತ್ ಕಾರ್ಡ್ ಇಲ್ಲಿ ರಿವರ್ಸ್ ಬಂದಿದೆ. ಸೊ ಸ್ಲೋ ಇತ್ತು ನಿಮ್ಮ ಒಂದು ಸಕ್ಸಸ್, ನಿಮ್ಮ ಒಂದು ಪ್ರೀತಿ ಸಿಗೋದಾಗಿರ್ಬೋದು, ಮನಿ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ನೀವು ಯಾವ ಒಂದು ವಿಚಾರಕ್ಕೆ ವರಿ ಆಗ್ತಿದ್ರಿ ಅದು ಸ್ಲೋ ಇತ್ತು ಅಲ್ವಾ. ಬಟ್ ಇದರ ಬದಲಾವಣೆ ಆಗುತ್ತೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಸೊ ಬ್ಯೂಟಿಫುಲ್ ಆಗಿ ನಿಮ್ಗೆ ಇನ್ ಕೆಲವೊಂದು ಕಾರ್ಡ್ಸ್ ನೋಡೋಣ ಮಾರ್ಚ್ ಅಲ್ಲಿ ಏನೆಲ್ಲ ಆಗ್ಬೋದು ನಿಮ್ಗೆ ಅಂತ. ಓಕೆ, ಸೊ ಇಲ್ಲಿ ನೋಡಿ 10 ಆಫ್ ವಾಂಡ್ಸ್ ಇಲ್ಲಿ ರಿವರ್ಸ್ ಬಂದಿದೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಟೆನ್ಷನ್ಸ್ ಇಂದ ರಿಲೀಫ್ ಸಿಗುವಂತದ್ದು. ಓಕೆನಾ, ಒಂದೇ ಸಲ ನಿಮ್ಗೆ ಇವಾಗ ನೀವು ಸ್ಟಾರ್ಟ್ ಮಾಡಿದ ತಕ್ಷಣ ಯೂಟ್ಯೂಬ್ ಚಾನಲ್ ಓಕೆನಾ 1K ಸಬ್ಸ್ಕ್ರೈಬರ್ಸ್ 5K ಸಬ್ಸ್ಕ್ರೈಬರ್ಸ್ ವಾಚಿಂಗ್ ಅವರ್ ಕಂಪ್ಲೀಟ್ ಆಗುವಂತದ್ದು ಆಗೋದಿಲ್ಲ. ನಿಧಾನವಾಗಿ ಪ್ರತಿಯೊಂದಕ್ಕೂ ಟೈಮ್ ಹಿಡಿಯುತ್ತೆ ಅಲ್ವಾ. ಸೊ ಹಾಗೆ ನಿಮ್ಮ ಕಷ್ಟಗಳೆಲ್ಲ ಒಂದಾಗೆ ಒಂದು ನೀವೇ ನಿಧಾನವಾಗಿ ಇಲ್ಲಿ ಓಕೆನಾ ಸೊ ಹೊತ್ತುಕೊಂಡು ಹೋಗಿ ಬಿಟ್ಬಿಡುವಂಥದ್ದು. ನಿಮ್ಮ ಕಷ್ಟಗಳೆಲ್ಲ ನಿಮ್ಮಿಂದ ದೂರ ಆಗುತ್ತೆ ಮಾರ್ಚ್ ಅಲ್ಲಿ. ನೀವು ಅದನ್ನ ಅರ್ಥ ಮಾಡ್ಕೊಳ್ತೀರಾ.
ನೀವು ರಿಯಾಲಿಟಿಯಲ್ಲಿ ನೋಡ್ತೀರಾ ನಿಮ್ಮ ಕಷ್ಟಗಳು ತಾನಾಗೆ ನಿಮ್ಮಿಂದ ದೂರ ಆಗೋ ಅಂಥದ್ದು. ಓಕೆನಾ, ನೀವು ಎಷ್ಟು ಪ್ರೀತಿ ಕೊಡ್ತಿದ್ರಿ ನಿಮ್ಗೆ ಬೇಕಾಗಿರುವಂತಹ ಒಂದು ಜಾಬ್ಗೆ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ, ಇನ್ಸ್ಟಾಗೆ, ನಿಮ್ಮ ಬಿಸ್ನೆಸ್ಗೆ, ನಿಮ್ಮ ಪರ್ಸನ್ಗೆ ಅಷ್ಟು ಪ್ರೀತಿ ಇನ್ನೂ ಜಾಸ್ತಿ ಕೊಡ್ತೀರಾ ನೀವು. ಓಕೆನಾ, ಅಷ್ಟು ಒಂದು ಲವ್ ಜಾಸ್ತಿ ಆಗುತ್ತೆ. ನೀವೆಷ್ಟು ಕೊಡ್ತಿದ್ರೋ ಅಷ್ಟು ನಿಮ್ಗೆ ವಾಪಸ್ ಬರುತ್ತೆ ಅಂತ ಅಂದ್ಬಿಟ್ಟು ನೀವು ತುಂಬಾ ಪ್ರೀತಿಯಿಂದ ವರ್ಕ್ ಮಾಡ್ತೀರಾ. ಓಕೆನಾ, ಸೊ ನಿಮ್ಮ ಸೋಲ್ ಇಲ್ಲಿ ಹ್ಯಾಪಿ ಆಗೋದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಇದೊಂದು ಕಾರ್ಮಿಕ್ ಕಾರ್ಡ್ ಅಂತ ಹೇಳ್ತೀವಿ. ಇದು ಪಾಸಿಟಿವ್ ಆಗಿ ಬಂದಿದೆ ಅಂದ್ರೆ ಪಾಸಿಟಿವಿಟಿ ಎಸ್ ಅಂತ ಇಲ್ಲಿ ಹೇಳ್ತಿದೆ ಕಾರ್ಡ್. ಓಕೆ, ಸೊ 9 ಆಫ್ ವಾರ್ಡ್ಸ್ ಇಲ್ಲಿ ರಿವರ್ಸ್ ಬಂದು ಏನ್ ಹೇಳ್ತಿದೆ ಅಂದ್ರೆ ಪ್ರತಿಯೊಂದು ನಿಮ್ಮ ಸ್ಲೀಪ್ಲೆಸ್ ನೈಟ್ಸ್, ನಿಮ್ಗೆ ಅವಮಾನ ಆಗಿರುವಂತದ್ದು, ನಿಮ್ಗೆ ತೊಂದರೆ ಕೊಟ್ಟಿರುವಂತದ್ದು, ನಿಮ್ಗೆ ಚುಚ್ಚು ಮಾತುಗಳು ಮಾತಾಡಿರುವಂತದ್ದು ಎಲ್ಲದರಿಂದ ನಿಮ್ಗೆ ರಿಲೀಫ್ ಸಿಗುತ್ತೆ. ಓಕೆನಾ, ಮಾರ್ಚ್ ಅಂತೂ ನಿಮ್ಮ ಲೈಫ್ ಅಲ್ಲಿ ಭಾರಿ ಬದಲಾವಣೆ ಬಂದಿದೆ. ನಿಮ್ಗೆ ಬೇಕಾಗಿರುವ ಈ ಪ್ರಾಸ್ಪಾರಿಟಿ, ಈ ಅವ್ರ ಬ್ಲೆಸ್ಸಿಂಗ್ಸ್ ಬರ್ಬೇಕು ಅಂದ್ರೆ ನೀವು ಪ್ರೆಸೆನ್ಸ್ ಅಲ್ಲಿ ಇರ್ಬೇಕು. ಓಕೆನಾ, ಅದನ್ನ ನೋಡ್ತಿದ್ದೀನಿ. ನೆಗೆಟಿವಿಟಿ ಆಲ್ರೆಡಿ ನಿಮ್ಮಿಂದ ದೂರ ಆಗಿದೆ, ನೀವು ಅದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಓಕೆನಾ, ಸೊ ಈಗ ಹೆಲ್ತ್ ಪ್ರಾಬ್ಲಮ್ ಕ್ಯೂರ್ ಆಗಿದೆಯಾ ಇಲ್ಲ ಅಂತ ಹೋಗಿ ನಾವು ಟೆಸ್ಟ್ ಮಾಡಿಸ್ಕೊಂತೀವಲ್ಲ, ಹಾಗೆ ನಿಮ್ಮ ನೆಗೆಟಿವಿಟಿ ಕ್ಯೂರ್ ಆಗಿದೆ ಅಂತ ನಿಮ್ಗೆ ಅವಲ್ ಬರ್ಡ್ ಇಲ್ಲಿ ಮೆಸೇಜ್ ಕೊಡ್ತಿದೆ. ನೀವು ಇನ್ನು ಪಾಸಿಟಿವಿಟಿಯಲ್ಲಿ ಇದ್ದೀರಾ. ಸೊ ನೀವು ಮುಂದೆ ಹೋಗಿ ಏನ್ ಮಾಡ್ಬೇಕು, ಶೋ ದ ವರ್ಲ್ಡ್ ದ ರಿಯಲ್ ಯು. ಓಕೆನಾ, ಎಸ್, ಅಡ್ಜಸ್ಟ್ ಮಾಡ್ಕೋಬೇಡಿ, ಬಿಲಿನಿಯರ್ ಮೈಂಡ್ ಸೆಟ್ಗೆ ಬರ್ಬೇಕಾಗಿರುತ್ತೆ ನೀವು. ಅವಾಗ ಯಾವಾಗೋ ಸಕ್ಸಸ್ ಸಿಗುತ್ತೆ ಅಂತ ಕೂತ್ಕೋಬೇಡಿ, ಇವಾಗೆ ಸಕ್ಸಸ್ ಸ್ಟಾರ್ಟ್ ಆಗಿದೆ ಅಂತ ಆಕ್ಷನ್ಗೆ ಹೇಳಿಬೇಕು ಅಂತ ನಾನಿಲ್ಲಿ ಟೋಟಲ್ ಆಗಿ ನೋಡ್ತಿದ್ದೀನಿ. ಓಕೆ, ತುಂಬಾ ಪಾಸಿಟಿವಿಟಿ ಬಂದಿದೆ 2026 ಮಾರ್ಚ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಸೊ ಮೈ ಡಿಯರ್ ಬ್ಯೂಟಿಫುಲ್ ಬಟರ್ಫ್ಲೈಸ್, ಯಾರು ಬೇ ಲೀಫ್ನ ಸೆಲೆಕ್ಟ್ ಮಾಡಿದ್ದೀರಾ? ತುಂಬಾ ಬರ್ದು ರೆಮಿಡೀಸ್ ನಿಮ್ಗೆ ಸುಸ್ತಾಗ್ಬಿಟ್ಟಿದೆ ಅಲ್ವಾ? ರಿಸಲ್ಟ್ ಬಂದಿದ್ಯಾ? ಫಸ್ಟ್ ಬೇ ಲೀಫ್ ಬರ್ನ್ ಮಾಡಿದಾಗ ನಿಮ್ಗೆ ರಿಸಲ್ಟ್ ಬಂದಿದೆ, ಮತ್ತೆ ಬರಿತಾ ಇದ್ರೆ ನಿಮ್ಗೆ ಬರ್ತಾ ಇಲ್ಲ. ಬರ್ದು ಸುಟ್ಟು ಸುಸ್ತಾಗ್ಬಿಟ್ಟಿದ್ದೀರಾ. ಯೂನಿವರ್ಸ್ಗೆ ಪ್ರೇ ಮಾಡಿ ಅಲ್ವಾ? ಸೊ ನೀವಿನ್ನು ಲರ್ನರ್ಸ್, ಕಲಿತಾ ಇರೋಂಥವ್ರು ಮ್ಯಾನಿಫೆಸ್ಟೇಷನ್ ನಿಮ್ಗೆ ಇತ್ತೀಚೆಗೆ ಜಸ್ಟ್ ಹಾಯ್ ಮಾಡಿದೆ ಅಷ್ಟೇ. ನಿಮ್ಗೆ ಲಾ ಆಫ್ ಅಟ್ರಾಕ್ಷನ್ ಇನ್ನೂ ಸೆಕೆಂಡ್ ಕೊಟ್ಟಿಲ್ಲ, ಹಗ್ ಮಾಡಿಲ್ಲ. ಓಕೆನಾ, ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಇನ್ನು ಕಲಿತಿದ್ದೀರಾ, ಕಲಿಯೋದು ತುಂಬಾ ಇದೆ, ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ನಿಮ್ದು ಎಂಟಿ ಪೇಜ್, ನಿಮ್ಗೆ ಬೇಕಾಗಿರೋದನ್ನ ನೀವು ಬರ್ಕೊಳ್ಳೋ ಅಂತಹ ಸಮಯ ಇದು ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ, ಸೊ ನಿಮ್ಗೆ ಪ್ರೀತಿ ಚೆನ್ನಾಗಿಲ್ಲ, ಬರ್ಕೊಳ್ಳಿ. ನಿಮ್ಮ ಪ್ರೀತಿ ಹೇಗಿರ್ಬೇಕು ಅಂತ ಬರ್ಕೊಳ್ಳಿ. ನಿಮ್ಮ ಕೆರಿಯರ್ ಹೇಗಿರ್ಬೇಕು ಅದನ್ನ ನೀವೇ ಡಿಸೈಡ್ ಮಾಡ್ಕೋಬೇಕು. ನೀವೇ ಮೆಜಿಷಿಯನ್ಸ್ ಆಗ್ಬೇಕು ಅಂತ ಬಿಟ್ಟು ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ, ಕನ್ಕ್ಲೂಷನ್ಸ್ ಆರ್ ವಿತ್ ಇನ್ ರೀಚ್ ಅಂತ ಬಂದಿದೆ. ಅಂದ್ರೆ ಇದು ನಿಮ್ಗೆ ಒಂದು ಸತ್ಯ ಹೊರಬೀಳುವಂತಹ ಸಮಯ. ನಿಮ್ಮ ಪ್ರೀತಿ ವಿಚಾರದಲ್ಲಿ, ನಿಮ್ಮ ಜಾಬ್ ವಿಚಾರದಲ್ಲಿ ನಿಮ್ಗೆ ಗೊತ್ತಿಲ್ಲದೆ ಇರುವಂತಹ ಕೆಲವೊಂದು ತೊಂದರೆಗಳು ಆಗ್ತಿದಾವೆ. ನಿಮ್ಗೆ ಮೋಸ ಆಗ್ತಿದೆ, ಚೀಟ್ ಆಗ್ತಿದೆ. ಓಕೆನಾ, ಅದರಿಂದ ನೀವು ಹೊರಗಡೆ ಬರುವಂತಹ ಸಮಯ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಫುಲ್ ಮೂನ್ ಅಂತ ಇದೆ. ಸೊ ಹುಣ್ಣಿಮೆಗೆ ನಿಮ್ಗೆ ಒಂದು ರಹಸ್ಯ ಗೊತ್ತಾಗುತ್ತೆ. ನಿಮ್ಗೆ ಸಕ್ಸಸ್ಗೆ ತೊಂದರೆ ಆಗ್ತಾ ಇರುವಂತದ್ದು, ನಿಮ್ಮ ಪ್ರೀತಿ ವಿಚಾರಕ್ಕೆ ತೊಂದರೆ ಆಗ್ತಾ ಇರುವಂತದ್ದು. ಓಕೆನಾ, ನೀವು ಏನು ಮ್ಯಾನಿಫೆಸ್ಟ್ ಮಾಡಿದ್ರು ಆಗದೆ ಇರೋದಕ್ಕೆ ಒಂದು ಕ್ಲೂ ಅನ್ನೋದು ನಿಮ್ಗೆ ಸಿಗುತ್ತೆ ಅಂತ ಈ ಕಾರ್ಡ್ ಹೇಳ್ತಿದೆ. ಓಕೆ, ಸೊ ಮತ್ತಷ್ಟು ಕಾರ್ಡ್ಸ್ ನ ನೋಡೋಣ ನಾವು. ಓಕೆ, ಸೊ ಮಾರ್ಚ್ ಮಂತ್ ಯಾವ ರೀತಿ ಇದೆ? ಬೇ ಲೀಫ್ ಎನರ್ಜಿ. ಎಸ್, ಸೊ ಇಲ್ಲಿ ನೋಡಿ, ದ ಹೈ ಪ್ರಿಸ್ಟೆಸ್ ಬಂದಿದೆ, ಕಿಂಗ್ ಆಫ್ ವಾಂಡ್ಸ್ ಬಂದಿದೆ, ಅಂಡ್ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಬಂದಿದೆ, 3 ಆಫ್ ವಾಂಡ್ಸ್ ಬಂದಿದೆ. ಸೊ ಹೈ ಪ್ರಿಸ್ಟೆಸ್ ಏನ್ ಹೇಳುತ್ತೆ ಅಂದ್ರೆ 3 ಈಸ್ ಯೂನಿವರ್ಸಲ್ ನಂಬರ್. ಓಕೆನಾ, ನಿಮ್ಮ ಸಹಸ್ರಾರ ಚಕ್ರ ಈಗ ಆಕ್ಟಿವ್ ಆಗುವಂತಹ ಸಮಯ. ಅಂದ್ರೆ ನೀವು ನಂಬಿದ್ದ ಒಂದು ಮೂರ್ಖವಾಗಿ ನೀವು ನಂಬಿದ್ದ ಒಂದು ವಿಚಾರದಿಂದ ಹೊರಗಡೆ ಬರುವಂತಹ ಸಮಯ. ನೀವಿರುವಂತಹ ಜಾಬ್ ಅಲ್ಲಿ ನಿಮ್ಗೆ ಸಕ್ಸಸ್ ಸಿಗ್ತಾ ಇಲ್ಲ, ಕೆರಿಯರ್ ಅಂದ್ರೆ ಒಂದು ಪ್ರಮೋಷನ್ ಸಿಗ್ತಾ ಇಲ್ಲ, ಸ್ಯಾಲ್ರಿ ಜಾಸ್ತಿ ಆಗ್ತಾ ಇಲ್ಲ, ನೀವು ನಿಂದನೆಗಳಿಗೆ ಒಳಗಾಗಿದ್ದೀರಾ ಅಂದ್ರೆ, ನಿಮ್ಮ ಪ್ರೀತಿ ವಿಚಾರದಲ್ಲಿ ನೀವು ತೊಂದರೆಗೆ ಒಳಗಾಗಿದ್ದೀರಾ ಅಂದ್ರೆ, ಅವರು ಯಾರ ಮಾತು ಕೇಳಿ ನಿಮ್ಗೆ, ಅಥವಾ ಅವರ ಮನಸ್ಸಲ್ಲಿ ಯಾವ ಒಂದು ಉದ್ದೇಶ ಇದೆ ನಿಮ್ಮ ಮೇಲೆ, ಅದು ನಿಮ್ಗೆ ರಿಯಲೈಸ್ ಆಗುವಂತಹ ಸಮಯದ ಹೈ ಪ್ರಿಸ್ಟೆಸ್ ಅಂದ್ರೆ ಸೀಕ್ರೆಟ್ಸ್ ಅಂತ ಹೇಳ್ತೀವಿ. ಥರ್ಡ್ ಪಾರ್ಟಿ ಇದಾರಾ? ನಿಮ್ಗೂ ನಿಮ್ಮ ಜಾಬ್ಗೂ ಮಧ್ಯೆ ಥರ್ಡ್ ಪಾರ್ಟಿ ಇದಾರಾ? ನಿಮ್ಗೂ ನಿಮ್ಮ ಪ್ರೀತಿಯ ಮಧ್ಯೆ ಥರ್ಡ್ ಪಾರ್ಟಿ ಇದಾರಾ? ನಿಮ್ಮ ಸಕ್ಸಸ್ಗೆ ಒಂದು ದೃಷ್ಟಿ ಕೊಡೋ ಪರ್ಸನ್ಸ್ ಇದಾರಾ ಅಂತ ನೀವು ಕಂಡಿಡ್ಕೊಳ್ಳುವಂತಹ ಒಂದು ಸಮಯ ಬಂದೇ ಬಿಡ್ತು. 2 ಇದೆ, 2ನೇ ವಾರದಲ್ಲಿ ಟೋಟಲಿ ನಿಮ್ಗೆ ಆ ಪಿಕ್ಚರ್ ಗೊತ್ತಾಗುತ್ತೆ. ಯೂನಿವರ್ಸ್ ನಿಮ್ಗೆ ಆ ಸೀಕ್ರೆಟ್ ನ ಹೊರ ಬರುವ ಹಾಗೆ ಮಾಡುತ್ತೆ. ಓಕೆ, ಸೊ ನೋಡಿ, ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ರಿವರ್ಸ್ ಬಂದಿದೆ ಅಲ್ವಾ? ನೀವು ನಿಮ್ಮ ತನ, ನಿಮ್ಮ ರೆಸ್ಪೆಕ್ಟ್ ನ, ನಿಮ್ಮ ಸೆಲ್ಫ್ ಕೇರ್ ನ, ನಿಮ್ಗೆ ಒಂದು ಧೈರ್ಯ ಅದೆಲ್ಲ ಹೋಗ್ಬಿಟ್ಟಿತ್ತು ಆ ರಿಲೇಶನ್ಶಿಪ್ ಇಂದ. ನಿಮ್ಗೆ ಯಾವುದೇ ಒಂದು ವ್ಯಾಲ್ಯೂಸ್ ಇರ್ತಾ ಇರ್ಲಿಲ್ಲ ಅಲ್ವಾ? ನಿಮ್ದು ಸಿಂಹ ಜಾತಕ, ನಿಮ್ದು ಹಾಗೆ ಲಯನ್ ರಾಜ ರೀತಿ ಇರ್ಬೇಕಾಗಿರೋದು ಧೈರ್ಯವಾಗಿ. ಬಟ್ ಮನಿ ಅನ್ನೋ ಒಂದು ವಿಚಾರಕ್ಕೆ, ಪ್ರೀತಿ ಅನ್ನೋ ಒಂದು ವಿಚಾರಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇಟ್ಕೊಂಡು ಹೋಗಿ ಪ್ರಾಮಾಣಿಕರಾಗಿ ಇರೋದ್ರಿಂದ ನಿಮ್ಮ ತನ, ನಿಮ್ಮ ಧೈರ್ಯನ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ನ ನೀವೇ ಕಳ್ಕೊಂಡ್ ಬಿಟ್ಟಿದ್ದೀರಾ ಅಲ್ವಾ?
ಸೊ ಇದು ಇರುತ್ತೆ ನಿಮಗೆ ಫಸ್ಟ್ ವೀಕ್ ಮಾರ್ಚ್ ಅಲ್ಲಿ. ಬಟ್ ನೈಟ್ ಆಫ್ ಪೆಂಟಿಕಲ್ಸ್ ಇದು ರಿವರ್ಸ್ ಬಂದಿದೆ ಅಲ್ವಾ. ಸೊ ನೆಗೆಟಿವ್ ಅಂದ್ರೆ ಹಾರ್ಸ್, ಬ್ಲಾಕ್ ಹಾರ್ಸ್ ಇದೆ ಇಲ್ಲಿ. ಅದು ಯಾವಾಗ್ಲೂ ನಿಮ್ಮ ಹಿಂದೆನೆ ಬರ್ತಿತ್ತು. ಒಳ್ಳೇದು ಮಾಡೋ ರೀತಿನೇ ಇದೆ ಇಲ್ಲಿ, ತುಂಬಾ ಅವಕಾಶಗಳು ಕೊಡೋ ರೀತಿ, ತುಂಬಾ ಒಳ್ಳೆ ಮಾತಾಡೋ ರೀತಿ, ನಿಮ್ಮನ್ನ ನಂಬಿಸೋ ರೀತಿ, ನಿಮ್ ಜೊತೆಲೆ ಇರ್ತೀನಿ ಯಾವಾಗ್ಲೂ, ನಿನ್ನೆ ಪ್ರೀತಿ ಮಾಡ್ತೀನಿ, ಅವರೆಲ್ಲ ಫ್ರೆಂಡ್ಸ್ ಅನ್ನೋ ರೀತಿ ಅಥವಾ ನಿಮ್ಮನ್ನ ನೀವೊಬ್ಬ ಗುಡ್ ಪರ್ಸನ್ ಅಂತ ನಿಮ್ಗೆ ಮಾತು ಹೇಳಿ ನಿಮ್ ಹಿಂದೆನೆ ಬರ್ತಾ ಇರೋಂತವ್ರು. ಓಕೆನಾ, ನೀವೆಲ್ಲ ಹೇಳ್ತಾರೆ ಬಟ್ ನಿಮ್ ಜೊತೆ ಬರ್ಬಾರ್ದು ಅಂತ ಅಂದ್ಬಿಟ್ಟು ಅವ್ರ ಜೊತೆಲೆ ಬರ್ತಾರೆ ಅಂತಹದ್ದು. ಓಕೆನಾ, ಕಿಂಗ್ ಆಫ್ ಪೆಂಟಿಕಲ್ಸ್ ಇಲ್ಲಿ ರಿವರ್ಸ್ ಬಂದಿದೆ ಅಂದ್ರೆ ಸ್ಟಾಪ್ ಆಗುತ್ತೆ. ನೀವು ನಿಜ ತಿಳ್ಕೊಂಡಿರ್ತೀರಾ ಅಲ್ವಾ ಸೀಕ್ರೆಟು, ಅದಕ್ಕೆ ನಿಮ್ಮ ಹಿಂದೆನೆ ಬಂದು ನಿಮ್ಮನ್ನ ಹೊಗಳಿ ಬೀಳ್ಸೋ ಅಂತಹ ವ್ಯಕ್ತಿಗಳು ಸ್ಟಾಪ್ ಮಾಡ್ತಿದ್ದಾರೆ ಯೂನಿವರ್ಸ್ ಮಾರ್ಚ್ ಅಲ್ಲಿ. ಓಕೆ, ಸೊ ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಬಂದಿದೆ. ಫ್ಯಾಮಿಲಿ ಒಂದು ಸೆಲೆಬ್ರೇಷನ್ಸ್ ಇದೆ, ಒಂದು ಪೂಜೆ, ಒಂದು ಟೆಂಪಲ್, ಒಂದು ಮನೆ ದೇವರು, ಒಂದು ಹ್ಯಾಪಿನೆಸ್ ಸೆಲೆಬ್ರೇಷನ್ಸ್, ಬ್ಯೂಟಿಫುಲ್ ಡಿನ್ನರ್, ಪಾರ್ಕ್, ಒಂದು ಯಾವ್ದಾದ್ರು ಒಂದು ಒಕೇಶನ್ಗೆ ಹೋಗಿ ಸೆಲೆಬ್ರೇಷನ್ ಮಾಡುವಂತದ್ದು ಇದೆ. ಬರ್ತ್ಡೇಸ್ ನೋಡ್ತಿದ್ದೀನಿ ನಾನಿಲ್ಲಿ, ಆನಿವರ್ಸರಿ ನೋಡ್ತಿದ್ದೀನಿ, ಕಿಡ್ಸ್ ಹ್ಯಾಪಿ ಇರುವಂತದ್ದು ನೋಡ್ತಿದ್ದೀನಿ, ಸ್ಕೂಲ್ ಆನ್ಯುವಲ್ ಡೇ ಅಂತ, ಕಾಲೇಜ್ ಡ್ಯಾನ್ಸ್ ಪ್ರೋಗ್ರಾಮ್ಸ್, ನಿಮ್ಮ ಮಕ್ಕಳು ಫಸ್ಟ್ ಪ್ರೈಸ್ ಗೆಲ್ಲೋದನ್ನ ನೋಡ್ತಿದ್ದೀನಿ ನಾನಿಲ್ಲಿ, ಸೆಕೆಂಡ್ ಪ್ರೈಸ್. ಓಕೆ, ಸೊ ನೋಡ್ತಾ ಇದ್ದೀರಾ ಅಲ್ವಾ ನೀವು ಎಷ್ಟು ಚೆನ್ನಾಗಿ ನಿಮ್ಮ ಮಕ್ಕಳು ಹ್ಯಾಪಿ ಇದ್ದಾರೆ. ನೀವು ಇಲ್ಲಿ ಡಾಗ್ಸ್ಗೆ ಕೆಲವೊಂದು ಫುಡ್ನ ಫೀಡ್ ಮಾಡ್ತೀರಾ ಅಂತ, ನಿಮ್ ಡಾಗ್ ಹ್ಯಾಪಿ ಇದೆ, ನೀವು ಹ್ಯಾಪಿ ಇದ್ದೀರಾ ಇಲ್ಲಿ. ಓಕೆನಾ, ಹ್ಯಾಪಿ ಅನ್ನೋದು ನಿಮ್ಮ ಫ್ಯಾಮಿಲಿಯಲ್ಲಿ ಇದೆ ಈ ಮಾರ್ಚ್ ಅಲ್ಲಿ. ಓಕೆನಾ, ಸೊ ನಿಮ್ಮ ಪಾರ್ಟ್ನರ್ ಇಂದ ನಿಮ್ಗೆ ಒಂದು ಕಮ್ಯುನಿಕೇಶನ್ ಪ್ರಾಬ್ಲಮ್ ಇರ್ಬೋದು, ತುಂಬಾ ಚೆನ್ನಾಗಿ ನಿಮ್ ಜೊತೆ ಒಂದಾಗ್ತಾರೆ ಬಂದು ದೂರ ಇರೋರು ಈ ಮಾರ್ಚ್ ಅಲ್ಲಿ. ಓಕೆನಾ, ಸೊ 3 ಆಫ್ ವಾಂಡ್ಸ್ ಇಲ್ಲಿ ರಿವರ್ಸ್ ಬಂದಿದೆ ಅಂದ್ರೆ ರಾಂಗ್ ಥಿಂಕಿಂಗ್. ನೀವು ಮತ್ತೆ ಮಾರ್ಚ್ ಅಲ್ಲಿ 3 ಇದೆ ನೋಡಿ, ನೀವು ಫೆಬ್ರವರಿನ ಬೈಕೊಂಡು ಅಥವಾ ಅದು ಚೆನ್ನಾಗಿಲ್ಲ ಅಂತ ಹೇಳಿ ಮಾರ್ಚ್ ಒಳಗಡೆ ಹೋಗ್ಬೇಡಿ. ಓಕೆನಾ, ನೀವು ಮಾರ್ಚ್ ಒಳಗಡೆ ತುಂಬಾ ಪಾಸಿಟಿವಿಟಿಯಲ್ಲಿ ಹೋಗ್ಬೇಕಾಗಿರುತ್ತೆ. ಅಷ್ಟು ಪಾಸಿಟಿವಿಟಿ ನಿಮ್ಗೆ ರಿಟರ್ನ್ಸ್ ಬರುತ್ತೆ. ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇಟ್ಕೊಳ್ಳಿ. ಓಕೆನಾ, ಹಾನೆಸ್ಟ್ ಆಗಿರಿ. ನೀವೆಷ್ಟು ಕೇಳ್ತಿರೋ ಅದಕ್ಕಿಂತ ಜಾಸ್ತಿನೇ ಕೊಡುತ್ತೆ. ಬಟ್ ಬಿ ಪಾಸಿಟಿವ್, ರಾಂಗ್ ಥಿಂಕಿಂಗ್ ಮಾಡಬೇಡಿ. 3 ಆಫ್ ವಾಂಡ್ಸ್ ಅಂದ್ರೆ ಡಿಸಿಷನ್ ತಗೊಂಡು ಮುಂದೆ ಹೋಗುವಾಗ ಆಗುತ್ತೋ ಆಗಲ್ವೋ, ಸಿಗುತ್ತೋ ಸಿಗಲ್ವೋ ಅನ್ನೋ ಒಂದು ಇದು ಬೇಡ. ಓಕೆನಾ, 3 ಇದೆ ನಿಮ್ಮ ಜಾಬ್ ಅಲ್ಲಿ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ, ನಿಮ್ಮ ಹ್ಯಾಪಿನೆಸ್ ಅಲ್ಲಿ ಇದ್ದಂತಹ ಮೂರನೇ ಒಂದು ವ್ಯಕ್ತಿ ದೂರ ಆಗೋದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ನೆಗೆಟಿವ್ ವಾಂಡ್ಸ್ ಅಂದ್ರೆ ನೆಗೆಟಿವ್ ಒಂದು ಪರ್ಸನ್, ಒಂದು ವಿಚಾರ ನಿಮ್ಮಿಂದ ದೂರ ಆಗುವಂತದ್ದು ಅಲ್ವಾ, ಅದನ್ನ ನೋಡ್ತಿದ್ದೀನಿ ನಾನಿಲ್ಲಿ ಮಾರ್ಚ್ ಅಲ್ಲಿ. ಒಂದು ಪರ್ಸನ್ ನಿಮ್ಗೆ ತೊಂದರೆ ಕೊಡುವಂತಹ, ನೀವು ನಂಬಿರುವಂತಹ ಒಂದು ಪರ್ಸನ್ ದೂರ ಆಗೋದನ್ನ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಬೇಲೀಫ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ ಅವ್ರಿಗೆ ಇನ್ನು ಯಾವ ಒಂದು ಕಾರ್ಡ್ಸ್ ಇದೆ ಮಾರ್ಚ್ ಅಲ್ಲಿ ನೋಡೋಣ. ಎಸ್, ಓಕೆ, ವಾವ್, ಅಗೇನ್ ಫ್ಯಾಮಿಲಿ ಕಾರ್ಡ್. ಸಮಥಿಂಗ್ ಈ ಸ್ಪೆಷಲ್. ಏನೋ ಅಂದ್ರೆ ನೀವೇನೋ ವೆಹಿಕಲ್, ಮನೇನ, ಜಾಗನ, ಹ್ಯಾಪಿನೆಸ್ನ ಬೈ ಮಾಡಿದ್ರೆ, ಇವೆಲ್ಲ ಬೈ ಮಾಡಿದ್ರೆ ಹ್ಯಾಪಿನೆಸ್ ಬರುತ್ತೆ ಅಲ್ವಾ. ಸಮಥಿಂಗ್ ನೀವೇನೋ ಬೈ ಮಾಡ್ತಿದ್ದೀರಾ ನೋಡಿ, ಎಷ್ಟು ಖುಷಿಯಾಗಿ. ಸೊ 8 ಆಫ್ ಪೆಂಟಿಕಲ್ಸ್ ಬಂದಿದೆ ಅಂದ್ರೆ ಪ್ರಯತ್ನಗಳು ಮಾಡಿದೀರಾ. 8 ಸ್ಯಾಟ್ರನ್ ನಿಮ್ಗೆ, ಶನಿ ಭಗವಾನರು ನಿಮ್ಗೆ ಇಲ್ಲಿ ಬ್ಲೆಸ್ ಮಾಡಿ ಹೋಗ್ತಿದ್ದಾರೆ ನಿಮ್ಮ ಜೀವನದಿಂದ. ನಿಮ್ಮ ಪ್ರಯತ್ನಗಳನ್ನ ನೋಡಿ ಅವರು ನಿಮ್ಗೆ ಕೊಡುವಂತಹ ನೆಗೆಟಿವ್ ವೈಬ್ರೇಷನ್ಸ್ ನ ಕಡಿಮೆ ಮಾಡಿ, ಓಕೆನಾ, ಅವರೇ ನಿಮ್ಮನ್ನ ಮೆಚ್ಚಿ ನಿಮ್ಗೆ ಕಷ್ಟಪಟ್ಟಿರುವಂತಹ, ನೀವು ಒಳಗಡೆನೆ ನೋ ತಿಂದು ಪಾಸಿಟಿವಿಟಿನ ಹುಡುಕಿರುವಂತಹ ಒಂದಕ್ಕೆ ಪ್ರತಿಫಲ ಸಿಗೋ ಸಮಯ ಮಾರ್ಚ್ ಆಗಿದೆ. ಓಕೆನಾ, 7 ಆಫ್ ಕಪ್ಸ್ ಇಲ್ಲಿ ಬಂದಿದೆ. ಕನ್ಫ್ಯೂಷನ್ಸ್, ಕ್ಲಾರಿಟಿ ಇರೋದಿಲ್ಲ. ಒಂದ್ರಲ್ಲಿ ಮುತ್ತು ಇದೆ, ಒಂದ್ರಲ್ಲಿ ಡ್ರ್ಯಾಗನ್ ಇದೆ, ಒಂದ್ರಲ್ಲಿ ಸ್ನೇಕ್ ಇದೆ, ಒಂದು ಡೆವಿಲ್ ಇದೆ, ಪರ್ಸನ್ಸ್ ಇದೆ, ಒಂದು ಎತ್ತರವಾದ ಪರ್ವತ ಇದೆ, ಇಲ್ಲಿ ಗ್ರೀನ್ ಮನಃಶಾಂತಿ ಇದೆ. ಎಲ್ಲ ಮಿಕ್ಸ್ಡ್ ಇತ್ತು ನಿಮ್ಮ ಎಮೋಷನ್ಸ್ ಅಲ್ಲಿ. ಇಲ್ಲಿ ಸರ್ಪದೋಷ ಆಯ್ತು ನಿಮ್ಮ ಜೀವನದಲ್ಲಿ, ಕೆಟ್ಟ ವ್ಯಕ್ತಿಗಳಿದ್ರು, ಒಳ್ಳೆ ವ್ಯಕ್ತಿಗಳ ತರನೇ ಕಾಣ್ತಿದ್ದಾರೆ. ಡ್ರ್ಯಾಗನ್, ತೊಂದರೆಗಳು, ಡೇಂಜರ್ನೆಸ್ ಇದೆ. ಮುತ್ತು ಇದೆ ನಿಮ್ಮ ಲೈಫ್ ಅಲ್ಲಿ, ಮುತ್ತು ರತ್ನಗಳು, ಜುವೆಲರೀಸ್, ಸ್ಟೋನ್ಸ್. ಓಕೆನಾ, ಸೊ ಸ್ಪಿರಿಚುವಲ್ ಸ್ವಲ್ಪ ಇದೆ ಇಲ್ಲಿ ಅಲ್ವಾ. ಅದು ಎಲ್ಲದರಲ್ಲೂ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಯಾವ ಕಪ್ಪಲ್ಲಿ ಯಾವ ಒಂದು ಅಂಶ ಬಚ್ಚಿದೆ ಅಂದ್ರೆ ರಹಸ್ಯವಾಗಿದೆ ಅನ್ನೋದು ನಿಮ್ಗೆ ಗೊತ್ತಾಗುವಂತಹ ಸಮಯ ಮಾರ್ಚ್. ಓಕೆನಾ, ನಿಮ್ಮ ಜಾಬ್ ಅಲ್ಲಾಗಿರ್ಬೋದು, ನಿಮಗೆ ಮದ್ವೆ ಆಗ್ತಾ ಇಲ್ಲ ಅಂದ್ರೆ ಯಾಕೆ ಮದ್ವೆ ಆಗ್ತಾ ಇಲ್ಲ ಅನ್ನೋ ಒಂದು ರಹಸ್ಯ ಗೊತ್ತಾಗುತ್ತೆ. ಯಾವ ಕಾರ್ಮಿಕ್ ನಿಮ್ಮನ್ನ ಲಾಕ್ ಮಾಡ್ತಿದೆ ಅನ್ನೋ ಒಂದು ರಹಸ್ಯ ಗೊತ್ತಾಗುತ್ತೆ. ನಿಮ್ಮ ಜಾಬ್ ಅಲ್ಲಿ ಸಕ್ಸಸ್ ಸಿಗ್ತಾ ಇಲ್ಲ ಅಂದ್ರೆ ಯಾಕೆ ಸಿಗ್ತಾ ಇಲ್ಲ ಅನ್ನೋ ಒಂದು ರಹಸ್ಯ ಗೊತ್ತಾಗುತ್ತೆ. ನಿಮ್ಮ ಪ್ರೀತಿ ವಿಚಾರದಲ್ಲಿ ನಿಮ್ಗೆ ತೊಂದರೆ ಆಗ್ತಿದೆ ಅಂದ್ರೆ ಯಾಕೆ ಅನ್ನೋ ಒಂದು ರಹಸ್ಯ ಸಿಗುತ್ತೆ ಅಂತ ಮಾರ್ಚ್ ಅಲ್ಲಿ. ಓಕೆನಾ, ಫೂಲ್ ಕಾರ್ಡ್ ಬಂದಿದೆ.
ನಿಮ್ಮ ಭಯಗಳು, ಕನ್ಫ್ಯೂಷನ್ಸ್ ಎಲ್ಲ ದೂರ ಆಗಿ ನೀವು ನಿಮ್ಗೆ ಇಷ್ಟ ಬಂದಿರುವಂತಹ ಡ್ರೆಸ್ಸು, ನಿಮ್ಗೆ ಇಷ್ಟ ಬಂದಿರುವಂತಹ ಒಂದು ಜಾಬ್, ನಿಮ್ಗೆ ಇಷ್ಟ ಬಂದಿರುವಂತಹ ಒಂದು ಪರ್ಸನ್ ಜೊತೆ ಹ್ಯಾಪಿಯಾಗಿ ಬ್ಯೂಟಿಫುಲ್ ಆಗಿ ಎಂಜಾಯ್ ಮಾಡ್ತೀರಾ. ಇಲ್ಲಿ ಫ್ಲವರ್ ಇದೆ ಕೈಯಲ್ಲಿ, ಶಾಂತಿ ಸಂಕೇತ. ನೀವು ಶಾಂತಿ ಬಯಸೋರು, ಪ್ರೀತಿನ ಬಯಸೋರು, ನಿಮ್ಮ ಮನಸ್ಸು, ನಿಮ್ಮ ಸೋಲ್ನ ಖುಷಿ ಪಡಿಸೋದ್ರಲ್ಲಿ ಪ್ರಯತ್ನ ಮಾಡ್ತೀರಾ. ನಿಮ್ಮ ಹ್ಯಾಪಿನೆಸ್ ನಿಮ್ಮ ಸೋಲ್ ಹ್ಯಾಪಿನೆಸ್ ಆಗಿರುತ್ತೆ. ಪ್ರಪಂಚ ಏನಾದ್ರೂ ಅನ್ಕೊಳ್ಳಿ, ನಿಮ್ಗೆ ಬೇಕಾಗಿರುವ ರೀತಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಹ್ಯಾಪಿನ ಹೊಂದುತ್ತೀರಾ, ನಿಮ್ಮ ಕೆರಿಯರ್ ಅಲ್ಲಿ ಹ್ಯಾಪಿನ ಹೊಂದುತ್ತೀರಾ. ಓಕೆನಾ? ಸೊ ಆ ರೀತಿ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆ, ಸೊ ಫ್ಯಾಮಿಲಿ ಕಾರ್ಡ್ ಬಂದಿದೆ. ಇಲ್ಲಿ ಫ್ಯಾಮಿಲಿ ಕಾರ್ಡ್, ಇಲ್ಲಿ ಫ್ಯಾಮಿಲಿ ಕಾರ್ಡ್. ಸಮಥಿಂಗ್ ಸೆಲೆಬ್ರೇಷನ್ಸ್, ನ್ಯೂ ವಸ್ತು ಬೈ ಮಾಡೋದು, ಮನೆ ಬೈ ಮಾಡೋದು, ಒಂದು ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡೋದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆ, ಸೊ ಇನ್ನು ಕೆಲವೊಂದು ಮೆಸೇಜ್ ನೋಡೋಣ. ಮಾರ್ಚಲ್ಲಿ ನಿಮ್ಗೆ ಯಾವ ಒಂದು ಮೆಸೇಜ್ ಇದೆ? ಬ್ರಿಂಗ್ ಲವ್ ಇನ್ ಟು ಸಿಚುವೇಶನ್ ಅಂತ ಬಂದಿದೆ. ಸರೆಂಡರ್ ಟು ದ ಡಿವೈನ್ ಅಂತ ಇದೆ. ಸೊ ಅಂದ್ರೆ ನಿಮ್ಮ ಲವ್ ಪ್ರೀತಿ ಕೊಡೋ ಟೈಮಲ್ಲಿ ನೀವು ಪ್ರೀತಿ ಕೊಡಬೇಕು ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಕಿಡ್ಸ್ಗಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು. ಅವ್ರಿಗೆ ಸ್ವಲ್ಪ ಟೈಮ್ ಕೊಡಬೇಕಾಗಿರುತ್ತೆ. ನಿಮ್ಮ ವರ್ಕಲ್ಲಿ ನೀವು ಬ್ಯುಸಿ ಆಗಬಾರ್ದು. ಓಕೆನಾ? ಸೊ ನಿಮಗೆ ಇವಾಗ ನೆಗೆಟಿವಿಟಿ ತುಂಬ ಇದೆ, ಅಂದರೆ ತುಂಬ ಡಿಪ್ರೆಷನ್ನಲ್ಲಿದ್ದೀರಾ, ನಿಮ್ಮನ್ನ ನೀವೇ ಬೈದಾಡ್ಕೊಳ್ತಿದ್ದೀರಾ. ಅದರಿಂದ ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ ಅವರು ಅಷ್ಟೊಂದು ಹ್ಯಾಪಿ ಇರೋದಿಲ್ಲ ಅಲ್ವಾ? ಸೊ ನಿಮ್ಮ ಪ್ರೀತಿ ಅವ್ರಿಗೆ ಬೇಕಾಗಿದೆ. ಓಕೆನಾ? ನಿಮ್ಮ ಮನಸ್ಸಲ್ಲಿ ಎಷ್ಟೇ ನೋವಿರ್ಲಿ, ನಿಮ್ಮ ಕೇರ್ ಮಾಡಬೇಕಾಗಿರುವಂತಹ ನಿಮ್ಮ ಮಕ್ಕಳಿಗೆ ನೀವು ಕೇರ್ ಮಾಡಬೇಕು. ಓಕೆ, ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಸಿಚುವೇಶನ್ಗೆ ತಕ್ಕ ಹಾಗೆ ಪ್ರೀತಿನ ಕೊಡಬೇಕು. ಓಕೆ, ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಸರೆಂಡರ್ ಟು ದ ಡಿವೈನ್ ಅಂತ. ಡಿವೈನ್ ನಿಮಗೆ ಒಂದು ಟೈಮ್ನ ಫಿಕ್ಸ್ ಮಾಡಿಬಿಟ್ಟಿದೆ ಮಾರ್ಚಲ್ಲಿ. ಓಕೆನಾ? ಪ್ರತಿಯೊಂದು ನೀವು ತಿಳ್ಕೊಳ್ಳೋ ರೀತಿ, ಪ್ರತಿಯೊಂದು ನೀವು ಅರ್ಥ ಮಾಡ್ಕೊಳ್ಳೋ ರೀತಿ, ನಿಮಗೆ ಬ್ಲೆಸ್ಸಿಂಗ್ಸ್ ಬರೋ ರೀತಿ ಅಂತ ಅಂದ್ಬಿಟ್ಟು. ಓಕೆನಾ? ಆ ರೀತಿ ಒಂದು ಬದಲಾವಣೆನ ನಾವು ಇವತ್ತು ನೋಡ್ಬೋದು ಟ್ಯಾರೋಟಲ್ಲಿ. ಓಕೆ, ಸೊ ಲಾಸ್ಟ್ 3 ಕಾರ್ಡ್ಸ್ ಏನಿದೆ ನೋಡೋಣ. ಎಸ್, ಸೊ ಇಲ್ಲಿ ನೋಡಿ. ಸೊ 9 ಆಫ್ ವಾಂಡ್ಸ್, ಸ್ವಾರ್ಡ್ಸ್ ಇಲ್ಲಿ ಬಂದಿದೆ. ದ ಮೆಜಿಷಿಯನ್ ಬಂದಿದೆ. ದ ವರ್ಲ್ಡ್ ಕಾರ್ಡ್ ಬಂದಿದೆ. ಸೊ ಅಂದ್ರೆ ನೀವು ಇಷ್ಟು ದಿನ ಈ ನೋವಿಂದ ವರಿ ಆಗ್ತಿದ್ರೆ ಅಲ್ವಾ? ನಿದ್ದೆ ಇಲ್ದಿರ, ಸ್ಟ್ರೆಸ್ಸು, ತೊಂದರೆಗಳು, ಚುಚ್ಚು ಮಾತಾಡೋ ಜನರು, ಎಷ್ಟೇ ಪ್ರಯತ್ನಗಳು ಮಾಡಿದ್ರು, ಎಷ್ಟೇ ಹಾನೆಸ್ಟಿ ಆಗಿದ್ರು, ನೀವು ಈ ರೀತಿ ತೊಂದರೆಗಳಲ್ಲಿ ಇದ್ರಿ. ಬಟ್ ಮೆಜಿಷಿಯನ್ ನಿಮ್ಮ ಲೈಫ್ನ ನೀವು ಬದಲಾಯಿಸ್ಕೊಳ್ಳೋದಿಕ್ಕೆ ಯೂನಿವರ್ಸ್ ನಿಮಗೆ ಇಲ್ಲಿ ಬ್ಲೆಸ್ ಮಾಡಿದೆ. ಓಕೆ, ಸೊ ಹ್ಯಾಪಿನೆಸ್, ವಿನ್ನಿಂಗ್ ಅಂತ ಹೇಳ್ತೀವಿ. ಐ ಅಂತ ಇದೆ, ದ ಮೆಜಿಷಿಯನ್ ಇದೆ, ಫ್ಲವರ್ಸ್ ಇದೆ. ಓಕೆನಾ? ಬ್ಯೂಟಿಫುಲ್ ಆಗಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗ್ತಿದೆ. ಓಕೆನಾ? ಮ್ಯಾಜಿಕಲಿ ನೀವು ಏನು ಅನ್ಕೊಳ್ತಿದ್ದೀರಾ ಅದು ನಡೆದಿದೆ. ನಿಮ್ಮ ಒಳಗಡೆ ಇದ್ದಂತಹ ಭಯಗಳೆಲ್ಲ ದೂರ ಆಗಿ ನೀವೊಬ್ಬ ಮೆಜಿಷಿಯನ್ ಆಗಿದ್ದೀರಾ. ಸೊ ದ ವರ್ಲ್ಡ್ ಕಾರ್ಡ್ ರಿವರ್ಸ್ ಬಂದು ಕೃತಜ್ಞತೆ ಇರಬೇಕು. ನೀವು ಅನ್ಕೊಂಡಿರುವಂತಹ ಸಕ್ಸಸ್ಸು, ನೀವು ಅನ್ಕೊಂಡಿರುವಂತಹ ಕಂಫರ್ಟ್, ಹ್ಯಾಪಿನೆಸ್ಸು, ನಿಮ್ಮ ಪ್ರೀತಿ, ಜಾಬ್, ಕೆರಿಯರ್ ಅಲ್ಲಿ ಸಿಕ್ತ ನಂತರ, ಓಕೆನಾ? ಸೊ ಯೂನಿವರ್ಸ್ನ ಮರಿಬೇಡಿ. ನೀವು ನಿಮ್ಗೆ ಹೆಲ್ಪ್ ಮಾಡಿರುವಂತಹ ನಿಮ್ಮ ಸಬ್ ಕಾನ್ಶಿಯಸ್ನ ಮರಿಬೇಡಿ. ಓಕೆನಾ? ಸೊ ಏನ್ ಹೇಳುತ್ತೆ ಅಂದ್ರೆ ಕಷ್ಟ ಬಂದಾಗ ಮಾತ್ರ ದೇವ್ರನ್ನ ನೆನೆಸ್ಕೊಳ್ಳೋದು, ಸುಖವಾಗಿದ್ದಾಗ ಮರ್ತೋಗ್ಬಿಡೋದಲ್ಲ. ಓಕೆನಾ? ಯೂನಿವರ್ಸ್ ನಿಮ್ಗೆ ಹೆಲ್ಪ್ ಮಾಡಿದೆ, ವೇ ಲೀಫ್ ನಿಮ್ಗೆ ಹೆಲ್ಪ್ ಮಾಡಿದೆ ಯೂನಿವರ್ಸ್ ಅಲ್ವಾ? ಅದನ್ನೆಲ್ಲ ಮರೆತು ನೀವು ಇರಬೇಡಿ ಅಂತ ಹೇಳ್ತಿದೆ ಅಷ್ಟೇ. ಬಟ್ ನೆಗೆಟಿವ್ ಇಂದ ಪಾಸಿಟಿವ್ಗೆ ಬದಲಾಗ್ತೀರಾ. ಮತ್ತೆ ನೀವು ಈ ಸಕ್ಸಸ್ ಅಲ್ಲಿ ಅಹಂಕಾರ, ಈಗೋ ಅನ್ನೋದು ಬೇಡ. ಓಕೆನಾ? ಕೃತಜ್ಞತೆ ಭಾವನೆ ಇರಬೇಕು ನಿಮ್ಗೆ ಯೂನಿವರ್ಸ್ ಬಗ್ಗೆ ಅಂತ ಇಲ್ಲಿ ಟ್ಯಾರೋಟ್ ಮೆಸೇಜ್ ಕೊಡ್ತಿದೆ. ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಕಾರ್ಡ್ಸು. ಓಕೆನಾ? ಸೆಲೆಬ್ರೇಷನ್ ಒಂದಿದೆ ನಿಮ್ಮ ಫ್ಯಾಮಿಲಿಯಲ್ಲಿ, ಹ್ಯಾಪಿನೆಸ್ ಒಂದಿದೆ. ಓಕೆ, ಸೊ ಮದುವೆ ಅಂತ ಹೇಳ್ಬೋದು, ಎಂಗೇಜ್ಮೆಂಟ್ ಅಂತ ಹೇಳ್ಬೋದು, ಹುಡುಗ ಹುಡುಗಿ ಮ್ಯಾಚ್ ಫಿಕ್ಸ್ ಆಗಿದೆ ಅಂತ ನೋಡ್ಬೋದು. ಓಕೆನಾ? ನಿಮಗೆ ಒಂದು ಪ್ರಪೋಸಲ್ ಬರ್ಬೋದು. ನೀವು ಹುಡುಗಿನ ನೋಡಕ್ ಹೋಗ್ಬೋದು, ಹುಡುಗಿಯವರು ನಿಮ್ಮನ್ನ ನೋಡೋಕೆ ಬರ್ಬೋದು ಈ ಮಾರ್ಚ್ ಅಲ್ಲಿ. ಓಕೆ, ಸೊ ಅಥವಾ ವೆಹಿಕಲ್ ತಗೋಬಹುದು, ಮನೆ ತಗೋಬಹುದು, ಬರ್ತಡೇಸ್ ಒಂದು ಪ್ರೋಗ್ರಾಮ್ನ ಸೆಲೆಬ್ರೇಷನ್ ಮಾಡ್ಬೋದು ಅಂತ ಹೇಳ್ತಿದೆ. ಓಕೆನಾ? ಸೊ ಥರ್ಡ್ ಪರ್ಸನ್ ನಿಮ್ಗೂ, ನಿಮ್ಮ ಸಕ್ಸಸ್ಗೂ, ನಿಮ್ಗೂ ನಿಮ್ಮ ಪರ್ಸನ್ಗೂ ಇದ್ದಂತಹ ಒಂದು ಥರ್ಡ್ ಪರ್ಸನ್ ದೂರ ಹಾಕ್ತಾರೆ. ಓಕೆ, ಸೊ ನಿಮ್ಮ ಹಿಂದೆ ಯಾವುದೇ ಒಂದು ಅಲಂಕಾರ ಮಾಡ್ಕೊಂಡು ನಿಮಗೆ ಒಳ್ಳೆ ತರ ಕಾಣುವಂತಹ ಒಂದು ವ್ಯಕ್ತಿ, ಒಂದು ಕೆಟ್ಟದು ನಿಮ್ಗೆ ತೊಂದರೆ ಕೊಡುವಂಥದ್ದು ನಿಮ್ಮ ಹಿಂದೆ ಬರೋದಿಲ್ಲ. ಇನ್ನ ರಿವರ್ಸ್ ಆಗಿದೆ. ಓಕೆ, ಸೊ ನೀವು ನಿಮ್ಮ ಒಂದು ರೆಸ್ಪೆಕ್ಟ್ನ ಕಳ್ಕೊಂತಿದ್ರಿ, ಇದು ರಿವರ್ಸ್ ಬಂದಿದೆ. ಅಂದ್ರೆ ನೀವು ಇನ್ಮೇಲೆ ಬೇರೆ ಯಾರಿಗೋಸ್ಕರನೂ ನಿಮ್ಮ ಮರ್ಯಾದೆ ಹೋಗೋದಿಲ್ಲ. ಓಕೆನಾ? ನಿಮ್ಮ ರೆಸ್ಪೆಕ್ಟ್ ನಿಮ್ಗೆ ಇರುತ್ತೆ. ದ ಹೈ ಪ್ರಿಸ್ಟೆಸ್ ಬಂದಿದೆ, ಸೀಕ್ರೆಟ್ನ ತಿಳ್ಕೊಂತೀರಾ ಅಂತ. ಓಕೆನಾ? ಪ್ರತಿಯೊಂದು ನಿಮ್ಗೆ ತುಂಬಾ ಪಾಸಿಟಿವಿಟಿ ಬಂದಿದೆ. ಸೊ ಟೋಟಲಿ ಹೇಳೋದಂದ್ರೆ ನೀವೊಂದು ನಿಜಾನ, ಓಕೆನಾ, ನಿಮ್ಮ ಸಕ್ಸಸ್ಗೆ ದೂರ ಆಗ್ತಿದ್ದಂತಹ ಒಂದು ನಿಜಾನ ತಿಳ್ಕೊಂತೀರಾ. ಓಕೆನಾ? ಅದರಿಂದ ದೂರ ಆಗ್ತೀರಾ. ನಿಮ್ಗೆ ಪ್ರತಿಯೊಂದು ಮ್ಯಾಜಿಕಲಿ ಸಿಗುತ್ತೆ ಅಂತ ಇಲ್ಲಿ ನೋಡ್ಬೋದು. ಓಕೆ,
ಸೊ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಮಾರ್ಚಲ್ಲಿ ನಿಮ್ಮ ಲೈಫಲ್ಲಿ ಯಾವ ಒಂದು ಬದಲಾವಣೆ ಇದೆ, ಏನಾಗ್ಬೋದು ಅಂತ ಇದೊಂದು ಟ್ಯಾರೋಟಿಂದ ಗೈಡೆನ್ಸ್ ಆಗಿರುತ್ತೆ. ನೋಡ್ತಾ ಇರೋ ಎಲ್ಲ ಎನರ್ಜಿಗೂ ಇದು ಕನೆಕ್ಟ್ ಆಗಿರುತ್ತೆ. ಓಕೆ, ಸೊ ನಿಮಗೆ ಇಂಡಿವಿಜುವಲಿ ಒಂದು ಟ್ಯಾರೋಟಿಂದ ಗೈಡೆನ್ಸ್ ಬೇಕು ಅಂದರೆ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಓಂ ಸಾಯಿರಾಮ್.